ಸರಿ, ವಾಕ್ಯಕ್ಕೆ ಹೋಗೋಣ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 1ನೇ ವಾಕ್ಯ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯ 1ನೇ ವಾಕ್ಯ. ಅವರು ಯೆರೂಸಲೇಮಿಗೆ ಸಮೀಪಿಸಿ ಎಣ್ಣೆ ಮರಗಳ ಗುಡ್ಡದ ಬಳಿಯಲ್ಲಿರುವ ಬೇತ್ಪಗೆಗೂ ಬೇಥಾನ್ಯಕ್ಕೂ ಬಂದಾಗ ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮೆದುರಿಗಿರುವ ಹಳ್ಳಿಗೆ ಹೋಗಿರಿ, ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರೂ ಹತ್ತಿಲ್ಲ. ಅದನ್ನು ಬಿಚ್ಚಿ ಹಿಡುಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಏನು ಹೀಗೆ ಮಾಡುವುದು ಎಂದು ಕೇಳಿದರೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ, ಅವರು ತಡಮಾಡದೆ ತಿರುಗಿ ಇಲ್ಲಿಗೆ ಕಳುಹಿಸಿಕೊಡುವರು ಅನ್ನಿರಿ ಎಂದು ಹೇಳಿ ಕಳುಹಿಸಿದನು. ಸಾಕು. ಇಲ್ಲಿ ಯೇಸುಸ್ವಾಮಿ ಏನ್ ಮಾಡಿದ್ರು ಅಂದ್ರೆ, ಒಂದ್ಸಾರಿ ಅವರ ಕಡೆ ದಿನಗಳಲ್ಲಿ, ಅಂದ್ರೆ ಯೇಸು ಸ್ವಾಮಿ ಪ್ರಾಣ ಕೊಡ್ಲಿಕ್ಕೆ ಸ್ವಲ್ಪ ದಿನಗಳ ಮುಂಚೆ ಯೆರೂಸಲೇಮಿಗೆ ಪ್ರವೇಶ ಮಾಡಿದ್ರು. ಯೆರೂಸಲೇಮ್ ಕಡೆಗೆ ಹೋಗ್ತಾ ಇದ್ರು. ಯೆರೂಸಲೇಮ್ ಕಡೆಗೆ ಹೋಗ್ತಾ ಇರಬೇಕಾದ್ರೆ ಇಬ್ಬರು ಶಿಷ್ಯರನ್ನ ಕರೆದು, ಯೆರೂಸಲೇಮ್ ಇನ್ನೂ ಸಮೀಪಿಸ್ತಾ ಇರುವಾಗ, ಯೆರೂಸಲೇಮ್ ಇನ್ನ ಹತ್ತಿರದಲ್ಲಿದೆ, ಆ ಟೈಮಲ್ಲಿ ಇಬ್ಬರು ಶಿಷ್ಯರನ್ನ ಕರೆದು ಅವ್ರಿಗೆ ಹೇಳ್ತಾರೆ, ನೋಡಪ್ಪ, ಈ ಸ್ಥಳಕ್ಕೆ ಹೋಗ್ರಿ, ಈ ಬೀದಿಗೆ ಹೋಗ್ರಿ, ಆ ಮನೆಗೆ ಹೋಗ್ರಿ, ಅಲ್ಲಿ ಕತ್ತೆ ಇರ್ತದೆ, ಮತ್ತೆ ಕತ್ತೆ ಮರಿ ಇರುತ್ತೆ. ನೀವೇನ್ ಮಾಡ್ರಿ ಅಂದ್ರೆ ಕತ್ತೆನ ಬಿಚ್ಕೊಂಡು ಬನ್ರಿ, ಅವಾಗ ಮರಿ ಕೂಡ ಜೊತೆಯಲ್ಲಿ ಬರುತ್ತೆ. ಆ ಕತ್ತೆನ ತಗೊಂಡ್ ಬಂದು ನನಗೆ ಕೊಡ್ರಿ ಅಂತ ಹೇಳಿದ್ರು. ಅವಾಗ ಯಾರಾದ್ರೂ ನಿಮ್ಮನ್ನ ಕೇಳಿದ್ರೆ ಈ ಕತ್ತೆ ಯೇಸು ಸ್ವಾಮಿಗೆ ಬೇಕಂತೆ ಅಂತ ಹೇಳ್ರಿ ಅಂತ ಹೇಳಿದ್ರು. ಆ ಕತ್ತೆನ ತಗೊಂಡು ಯೇಸು ಸ್ವಾಮಿ ಹತ್ರ ಬಂದ್ರು. ಅವಾಗ ಯೇಸು ಸ್ವಾಮಿ ಆ ಕತ್ತೆಯ ಮೇಲೆ ಕುತ್ಕೊಂಡು ಯೆರೂಸಲೇಮನ್ನ ಪ್ರವೇಶ ಮಾಡಿದ್ರು. ಏನ್ ಮಾಡಿದ್ರು? ಯೆರೂಸಲೇಮನ್ನ ಪ್ರವೇಶ ಮಾಡಿದ್ರು. ಸ್ವಲ್ಪ ಜೋರಾಗಿ ಹೇಳ್ತೀರಾ? ಯೆರೂಸಲೇಮನ್ನ ಪ್ರವೇಶ ಮಾಡಿದ್ರು. ಇನ್ನೊಂದ್ಸರಿ ಹೇಳ್ತೀರಾ? ಯೆರೂಸಲೇಮನ್ನು ಪ್ರವೇಶ ಮಾಡಿದ್ರು. ಈ ಪ್ರವೇಶ ಮಾಡೋದು ಅಂತಿದೆಯಲ್ಲ, ಯೆರೂಸಲೇಮನ್ನ ಸಮೀಪಿಸಿದರು ಅಥವಾ ಯೆರೂಸಲೇಮನ್ನ ಪ್ರವೇಶ ಮಾಡಿದರು ಅನ್ನೋದಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್ ರೀ, ಬಹಳ ಮುಖ್ಯ. ಯಾಕೆಂದ್ರೆ ನಾನು ನಿಮಗೆ ಹೇಳೋದನ್ನ ನೀವು ಅರ್ಥ ಮಾಡ್ಕೊಳ್ರಿ. ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಮನೆ ಕಟ್ತೀವಿ ನಾವು. ಮನೆ ಕಟ್ಟಿದ ಮೇಲೆ ಏನ್ ಮಾಡ್ತೀವಿ? ಅದಕ್ಕೆ ಮುಂಚಿತವಾಗಿ ಮನೆ ಒಳಗೆ ನಾವು ವಾಸ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ ನಾವು? ಒಂದು ಗೃಹ ಪ್ರವೇಶ ಅಂತ ಒಂದು ಇವೆಂಟ್ ರೆಡಿ ಮಾಡ್ತೀವಿ, ಒಂದು ಕಾರ್ಯಕ್ರಮವನ್ನ ಏರ್ಪಾಟು ಮಾಡ್ತೀವಿ. ಗೃಹ ಪ್ರವೇಶ ಅಂತ ಏರ್ಪಾಟು ಮಾಡಿ ನಾವು ಆನಂತರ ಮನೆ ಒಳಗಡೆ ಪ್ರವೇಶ ಮಾಡ್ತೀವಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ರಿ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಏನ್ ಮಾಡ್ತೀವಿ ನಾವು? ಒಂದು ಶಾಪನ್ನ ಬಾಡಿಗೆಗೋ ಲೀಸಿಗೋ ಅಥವಾ ಸ್ವಂತಕ್ಕೋ ಖರೀದಿ ಮಾಡಿ ನಾವಲ್ಲೊಂದು ಟೇಪ್ ಕಟ್ ಮಾಡಕ್ಕೆ ರೆಡಿ ಮಾಡ್ತೀವಿ. ಆ ಟೇಪ್ ಕಟ್ ಮಾಡಿದ ಮೇಲೆ ಒಳಗಡೆ ಎಂಟ್ರಿ ಆಗಿ ಆ ದಿವಸದಿಂದ ನಮ್ಮ ವ್ಯಾಪಾರ ಸ್ಟಾರ್ಟ್ ಆಗತ್ತೆ. ನೀವು ಯಾವ ಆಫೀಸ್ ನೋಡ್ರಿ, ಯಾವ ಆಫೀಸ್ ನೋಡುವಾಗಲೂ ಎಂಟ್ರೆನ್ಸ್ ಅಲ್ಲಿ ಡೆಸ್ಕ್ ಬೆಸ್ಟ್ ಇರುತ್ತೆ. ಒಳ್ಳೆ ಡೆಸ್ಕ್ ಹಾಕಿರ್ತಾರೆ, ಒಳ್ಳೆ ಟೇಬಲ್ ಹಾಕಿರ್ತಾರೆ, ಸಿಸ್ಟಮ್ ನೀಟಾಗಿ ರೆಡಿ ಮಾಡಿರ್ತಾರೆ, ಒಳ್ಳೆ ಕುರ್ಚಿಗಳು. ಆ ಆಫೀಸ್ ಒಳಗೆ ಹೋಗುವಾಗಲೇ ಮನುಷ್ಯ ಮೋಟಿವೇಟ್ ಆಗ್ತಾನೆ. ಅಂದ್ರೆ ಈ ಆಫೀಸ್ ಒಳಗೆ ಹೋಗಿ ಕುತ್ಕೊಂಡ ತಕ್ಷಣನೇ ಮಾತಾಡ್ಬೇಕನ್ಸತ್ತೆ, ಚರ್ಚೆ ಮಾಡ್ಬೇಕನ್ಸತ್ತೆ. ಆ ತರ ಒಂದು ಸೆಟಪ್ ಅವರು ರೆಡಿ ಮಾಡ್ತಾರೆ. ಅದಕ್ಕಾಗಿ ಬಹಳ ಖರ್ಚು ಮಾಡ್ತಾರೆ. ಈಗ ಮನೆ ಕಟ್ತೀವಿ. ಮನೆ ಕಟ್ಟುವಾಗ ಗೃಹ ಪ್ರವೇಶಕ್ಕೋಸ್ಕರ ನಾವು ಪ್ಲಾನ್ ಮಾಡಿ, ಮೊದಲೇ ಮುಂಚಿತವಾಗಿ ಪ್ಲಾನ್ ಮಾಡಿ ಅದಕ್ಕೊಂದು ಸೆಟಪ್ ರೆಡಿ ಮಾಡಿ ನಾವು ಗೃಹ ಪ್ರವೇಶವನ್ನ ನಾವು ಇವೆಂಟ್ ನಾವು ರೆಡಿ ಮಾಡ್ಕೊಳ್ತೀವಿ. ಅಂದ್ರೆ ಏನು ಮಾಡ್ಬೇಕಂದ್ರೂ ಅದಕ್ಕೊಂದು ಎಂಟ್ರಿ ಇದೆ. ಈಗ ಉದಾಹರಣೆಗೆ ನಾವು ದೇವಾಲಯದ ಬಾಗಿಲನ್ನ ದಾಟಿ ಒಳಗೆ ಬಂದಿದ್ದೀವಿ. ಯಾಕೆ ಬಂದಿದ್ದೀವಿ? ದೇವಾಲಯದ ಒಳಗಡೆ ನಾವು ದಾಟಿ ಒಳಗೆ ಬಂದಿದ್ದೀವಲ್ಲ. ಇದೀರಾ? ಇಲ್ಲೇ ಒಳಗಿದ್ದೀರಾ? ಹೊರಗಿದ್ದೀರಾ? ಇಲ್ಲೇ ಇದ್ದೀರಾ? ಎಲ್ಲೋ ಇದ್ದೀರಾ? ದೇವಾಲಯನ ಒಳಗೆ ಬಂದಿದ್ದೀವಲ್ಲ, ಎದಕ್ಕೆ ಬಂದಿದ್ದೀವಿ? ಹಂಗೆ ಹೇಳ್ರಲ್ಲ ಜೋರಾಗಿ. ಏನಕ್ಕೆ ಬಂದಿದ್ದೀವಿ? ಉದ್ದೇಶ ಇದೆ. ನಾವು ಒಂದು ಎಂಟ್ರಿ ಕೊಟ್ಟಿದ್ದೀವಿ ಅಂದ್ರೆ ಪ್ರವೇಶ ಮಾಡಿದೀವಿ ಅಂದ್ರೆ ಅಲ್ಲಿ ಒಂದು ಉದ್ದೇಶ ಇದೆ. ಮನೆ ಒಳಗಡೆ ಪ್ರವೇಶ ಮಾಡ್ತೀವಿ ವಾಸ ಮಾಡ್ಲಿಕ್ಕೆ, ದೇವಾಲಯದೊಳಗೆ ಪ್ರವೇಶ ಮಾಡ್ತೀವಿ ಆರಾಧನೆ ಮಾಡ್ಲಿಕ್ಕೆ, ಮತ್ತೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ಕೆ ಟೇಪ್ ಕಟ್ ಮಾಡಿ ಒಳಗೆ ಹೋಗ್ತೀವಿ. ಯಾಕಂದ್ರೆ ಬಿಸ್ನೆಸ್ ವ್ಯಾಪಾರಗಳನ್ನ ಮಾಡ್ಲಿಕ್ಕೆ ನೀವು ಯಾವ ಎಂಟ್ರಿ ತಗೊಂಡ್ರು ಅದರ ಹಿಂದ್ಗಡೆ ಒಂದು ಉದ್ದೇಶ ಇದೆ. ನೀವು ವ್ಯಾಪಾರ ಮಾಡೋರಿದ್ರೆ ನೀವು ಆತರ ಸೆಟಪ್ ನೀವು ರೆಡಿ ಮಾಡಿ ನೀವು ಮಾಡಿದ್ದೀರಲ್ಲ, ಯಾಕೆ ಆ ತರ ಮಾಡಿದಿರಿ? ಅಷ್ಟು ಖರ್ಚು ಯಾಕೆ ನೀವು ಮಾಡಿದಿರಿ ಅಂದ್ರೆ ಅದೊಂದು ಇವೆಂಟ್, ಅದು ಬಹಳ ಮುಖ್ಯ.
ಗೃಹ ಪ್ರವೇಶ ಯಾಕೆ ಮಾಡಿದಿರಿ ಅಂದ್ರೆ ಅದೊಂದು ಇವೆಂಟ್. ನೀವು ಇಷ್ಟು ಕಷ್ಟಪಟ್ಟು ಅಷ್ಟು ದೊಡ್ಡ ಮನೆಯನ್ನು ಕಟ್ಟಿ ಗೃಹ ಪ್ರವೇಶ ಮಾಡ್ಲಿಲ್ದಂಗೆ ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಟೇಪ್ ಕಟ್ ಮಾಡಿ ಪ್ರಾರ್ಥನೆ ಮಾಡಿ ದೃಢೀಕರಣ ಮಾಡಿ ಒಳಗೆ ಹೋಗ್ತೀವಲ್ಲ, ಅದೊಂದು ಇವೆಂಟ್ ರೀ. ನಾನು ಏನ್ ಹೇಳಕ್ ಹೋಗ್ತಾ ಇದ್ದೀನಿ ಅಂದ್ರೆ ಪ್ರವೇಶ ಅನ್ನೋದು ಬಹಳ ಮುಖ್ಯ. ಪ್ರವೇಶ ಅನ್ನೋದು ಬಹಳ ಮುಖ್ಯ. ಯೇಸು ಸ್ವಾಮಿ ಪರಲೋಕ ರಾಜ್ಯವನ್ನು ತ್ಯಜಿಸಿ ಈ ಲೋಕಕ್ಕೆ ಪ್ರವೇಶ ಮಾಡಿದ್ರು. ಈ ಲೋಕಕ್ಕೆ ಪ್ರವೇಶ ಮಾಡುವಾಗ ಅವ್ರದ್ದು ಇವೆಂಟ್ ಸೆಟಪ್ ಹೆಂಗಿತ್ತು ಗೊತ್ತಾ? ಇಲ್ಲಿ ಕೇಳಿಸ್ಕೊಳ್ರಿ. ಸ್ನಾನಿಕನಾದ ಯೋಹಾನನು ಯೇಸು ಹುಟ್ಟುವುದಕ್ಕೆ 6 ತಿಂಗಳು ಮುಂಚೆ ದೇವರು ಪ್ಲಾನ್ ಮಾಡಿ ಯೋಹಾನನಿಗೆ ಜನ್ಮ ಕೊಟ್ಟರು. ಅವನ ಕೆಲಸ ಏನು? ಇಗೋ ಮೆಸ್ಸಯ್ಯನು ಬರ್ತಾ ಇದ್ದಾನೆ, ಯೇಸು ಸ್ವಾಮಿ ಬರ್ತಾ ಇದ್ದಾರೆ, ಅವರಿಗಾಗಿ ದಾರಿಯನ್ನು ಸಿದ್ಧ ಮಾಡ್ರಿ, ಅವರ ಮಾರ್ಗವನ್ನ ನೆಟ್ಟಗೆ ಮಾಡ್ರಿ, ಅಲ್ಲ ಕಲ್ಲೋಲವಾದದ್ದು ತಗ್ಗು ದಿಪ್ಪ ಇರುವಂತದ್ದು ಮುಚ್ಚಲ್ಪಡಲಿ, ದಾರಿ ಸಮ ಆಗಲಿ, ಆ ಕರ್ತನಿಗಾಗಿ ಮೆಸ್ಸಯ್ಯನಿಗಾಗಿ ದಾರಿಯನ್ನ ರೆಡಿ ಮಾಡ್ರಿ ಅಂತ ಒಬ್ಬನು ಕೂಗ್ತಾ ಮುಂದೆ ಬಂದ ಫಸ್ಟ್. ಆಮೇಲೆ ಯೇಸು ಸ್ವಾಮಿ ಎಂಟ್ರಿ ಆಯ್ತು, ಯೇಸು ಸ್ವಾಮಿ ಪ್ರವೇಶ ಆಮೇಲೆ ಆಯ್ತು. ಅಂದ್ರೆ ನಾನು ಏನ್ ಹೇಳ್ತಿದ್ದೀನಿ, ಎಂಟ್ರಿ ವೆರಿ ಇಂಪಾರ್ಟೆಂಟ್, ಪ್ರವೇಶ ಬಹಳ ಮುಖ್ಯ. ಹಾಗಿದ್ರೆ ಇಲ್ಲಿ ಯಾವ ಪ್ರವೇಶ? ಇಲ್ಲಿ ಏನಿದು ಪ್ರವೇಶ? ಆ ಯೆರೂಸಲೇಮ್ ಒಳಗಡೆ ಪ್ರವೇಶ ಮಾಡ್ತಾ ಇದ್ದಾರಲ್ಲ, ಆ ಪ್ರವೇಶದ ಉದ್ದೇಶ ಏನಂದ್ರೆ, ಈಗ ನೀವು ವಾಕ್ಯ ಓದ್ರಿ, ಆ ಉದ್ದೇಶ ಏನಂದ್ರೆ 10ನೇ ಅಧ್ಯಾಯ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯ 33-34 2 ವಾಕ್ಯ ಓದಪ್ಪ. 33-34. ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯ ಕುಮಾರನನ್ನು ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕೈಗೆ ಹಿಡುಕೊಡುವರು, ಅವರು ಅವನಿಗೆ ಮರಣದಂಡನೆಯನ್ನ ವಿಧಿಸಿ. ನೋಡ್ರಿ, ಈಗ ಅಲ್ಲಿ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯೇಸುವನ್ನ ಹಿಡುಕೊಡ್ತಾರೆ, ಆಮೇಲೆ ಯೇಸುವನ್ನ ಏನ್ ಮಾಡ್ತಾರೆ? ಮರಣದಂಡನೆಯನ್ನ ವಿಧಿಸ್ತಾರೆ, ಆಮೇಲೆ ಯೇಸುವನ್ನ ಅನ್ಯರ ಕೈಗೆ ಒಪ್ಪಿಸ್ತಾರೆ. ಆಮೇಲೆ ಓದಪ್ಪ. ಇವರು ಅವನನ್ನು ಅಪಹಾಸ್ಯ ಮಾಡುವರು, ಆ ಯೇಸುವನ್ನ ಅಪಹಾಸ್ಯ ಮಾಡುವರು, ಅವನ ಮೇಲೆ ಉಗುಳುವರು, ಯೇಸುವಿನ ಮೇಲೆ ಉಗುಳುವರು, ಅವನನ್ನು ಕೊರಡೆಗಳಿಂದ ಹೊಡೆಯುವರು, ಯೇಸುವನ್ನು ಕೊರಡೆಗಳಿಂದ ಹೊಡೆಯುವರು, ಕೊಂದು ಹಾಕುವರು, ಯೇಸುವನ್ನ ಕೊನೆಗೆ ಕೊಂದು ಹಾಕುವರು. ಅವನು 3 ದಿನದ ಮೇಲೆ, ಅವರು ಯೇಸುವು 3 ದಿನಗಳ ನಂತರ ಜೀವಿತನಾಗಿ ಎದ್ದು ಆತನು ಜೀವಿತನಾಗಿ ಎದ್ದು ಬರುವನು ಎಂದು ಹೇಳುವೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನನ್ನ ಹಿಡುಕೊಡ್ತಾರೆ, ಆತನನ್ನ ಅಪಹಾಸ್ಯ ಮಾಡ್ತಾರೆ, ಆತನಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ, ಅನ್ಯರ ಕೈಗೆ ಒಪ್ಪಿಸ್ತಾರೆ, ಕೊನೆಗೆ ಯೇಸುವನ್ನ ಕೊಂದು ಹಾಕ್ತಾರೆ. ಆದ್ರೆ ಆತನು 3 ದಿನಗಳ ನಂತರ ಮೃತ್ಯುಂಜಯನಾಗಿ ಆತನು ಎದ್ದು ಬರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಆತನು ಮೃತ್ಯುಂಜಯನಾಗಿ ಎದ್ದು ಬರುವಂಥದ್ದು, ಅಂದ್ರೆ ಯೇಸು ಸ್ವಾಮಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡುವಂಥದ್ದು ಇದೆಯಲ್ಲ, ಈ ಪ್ರಾಣ ಕೊಡುವಂಥದ್ದು, ಜೀವಿತನಾಗಿ ಎದ್ದು ಬರುವಂಥದ್ದು ಆತನ ವಿಜಯೋತ್ಸವ. ನಮ್ಮೆಲ್ಲರಿಗೂ ಅದು ವಿಜಯೋತ್ಸವ. ಅರ್ಥ ಆಗಿದೆಯಾ? ಆ ವಿಜಯೋತ್ಸವಕ್ಕೆ ಎಂಟ್ರಿ ಈಗ ನಡೀತಾ ಇರೋದು, ಇವತ್ತು ನಡೀತಾ ಇರೋದು. ಗರಿಗಳ ಹಬ್ಬ ಅಂತ ಹೇಳ್ತೀವಲ್ಲ, ಪಾಮ್ ಸಂಡೆ ಅಂತ ಹೇಳ್ತೀವಲ್ಲ, ಅಂದ್ರೆ ಈಗ ಯೆರೂಸಲೇಮ್ ಒಳಗಡೆ ಏನು ಪ್ರವೇಶ ಮಾಡ್ತಾ ಇದ್ದಾರಲ್ಲ, ಯೆರೂಸಲೇಮ್ ಒಳಗೆ ಯಾಕೆ ಪ್ರವೇಶ ಮಾಡ್ತಿದ್ದಾರೆ? 5 ದಿನಗಳ ನಂತರ ಯೇಸು ಮರಣಿಸಲಿಕ್ಕಿದ್ದಾರೆ, 7 ದಿನಗಳ ನಂತರ ಆತನು ಪುನರುತ್ಥಾನನಾಗಿ ಆತನು ಎದ್ದೇಳಲಿಕ್ಕಿದ್ದಾನೆ. ಜಯ ಹೊಂದುವುದಕ್ಕಾಗಿ ಈಗ ಪ್ರವೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೆಗೆ ಪ್ರವೇಶ ಅಲ್ಲ, ನಾನು ಉದಾಹರಣೆಗೆ ನಿಮಗೆ ಅರ್ಥ ಆಗ್ಲಿಕ್ಕೆ ನಾನು ಹೇಳಿದೆ ಅಷ್ಟೇ. ಜಯ ಹೊಂದುವುದಕ್ಕಾಗಿ ಈಗ ಪ್ರವೇಶ. ಹಾಗಿದ್ರೆ ಈ ಜಯ ಹೊಂದುವುದಕ್ಕಾಗಿ ಇಲ್ಲಿ ಪ್ರವೇಶ ಮಾಡಕ್ಕೆ ಸಿದ್ಧತೆ ಯಾವಾಗಿಂದ ಆಯ್ತು? ಸಿದ್ಧತೆ ಯಾವಾಗಿಂದ ನಡೀತು? ಈಗ ಗೃಹ ಪ್ರವೇಶ ಮಾಡಲಿಕ್ಕೋ ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೋ, ಇಲ್ಲ ಅಂದ್ರೆ ಬೇರೆ ಬೇರೆ ಕಾರ್ಯಗಳನ್ನು ಪ್ರಾರಂಭ ಮಾಡಕ್ಕೆ ನಾವು ಬಹಳ ದಿನಗಳಿಂದ ರೆಡಿ ಆಗ್ತೀವಲ್ಲ, ತುಂಬಾ ದಿನಗಳಿಂದ ಸಿದ್ಧತೆ ಮಾಡ್ತೀವಿ. ಹಂಗಿದ್ರೆ ಯೇಸು ಸ್ವಾಮಿ ಯೆರೂಸಲೇಮಿಗೆ ಬಂದು ಕತ್ತೆಯ ಮೇಲೆ ಕೂತ್ಕೊಂಡು ಹೋಗ್ಬೇಕು, ಆತನು ಇಲ್ಲಿ ಪ್ರವೇಶ ಮಾಡಬೇಕು ಅನ್ನುವ ಸಿದ್ಧತೆ ಎಲ್ಲಿಂದ ಸ್ಟಾರ್ಟ್ ಆಯ್ತಂದ್ರೆ ಆದಿಕಾಂಡ 49ನೇ ಅಧ್ಯಾಯದಲ್ಲೇ ಪ್ರಾರಂಭ ಆಯ್ತು ರೀ. ಸಿದ್ಧತೆ ಅಲ್ಲೇ ಸ್ಟಾರ್ಟ್ ಆಯ್ತು. ಯಾಕೋಬನು ತನ್ನ 12 ಮಕ್ಕಳಿದ್ರೆ 12 ಮಕ್ಕಳಲ್ಲಿ ಒಬ್ಬ ಮಗನಿಗೆ ಹೇಳ್ತಾನೆ, ಯೂದ ಅನ್ನುವಂತ ಮಗನಿಗೆ ಹೇಳ್ತಾನೆ, ನೋಡಪ್ಪ, ನಿನ್ನ ಸಂತತಿಯಲ್ಲಿ ಯೇಸು ಸ್ವಾಮಿ ಜನಿಸಿ ಬರ್ತಾರೆ, ನಿನ್ನ ಕೈಯಲ್ಲಿ ರಾಜದಂಡ ಇದೆಯಲ್ಲ. ಎಷ್ಟು ವರ್ಷಗಳ ಹಿಂದೆ? 1,500 ವರ್ಷಗಳ ಹಿಂದೆನೇ ಎಲ್ಲ ಸಿದ್ಧತೆ ನಡೀತಾ ಇದೆ. 1,500 ವರ್ಷದ ಹಿಂದೆ ಹೇಳಿದ ಪ್ರವಾದನೆ ಇದು. ನಿನ್ನ ಕೈಯಲ್ಲಿ ರಾಜದಂಡ ಇದೆಯಲ್ಲ,
ಆ ರಾಜದಂಡಕ್ಕೆ ಯೋಗ್ಯನು ಬರುವ ತನಕ ನಿನ್ನ ಕೈಯಲ್ಲಿರುತ್ತೆ. ಆಮೇಲೆ ಆ ರಾಜದಂಡ ಆತನ ಕೈಗೆ ಹೋಗುತ್ತೆ. ಆತನು ಹೆಂಗೆ ಬರ್ತಾನೆ ಗೊತ್ತಾ? ಕತ್ತೆ ಮರಿಯ ಮೇಲೆ ಬರ್ತಾನೆ, ರಾಜ ಬೀದಿಗಳ ಮೇಲೆ ಬರ್ತಾನೆ, ರಾಜದಂಡ ಹಿಡಿದವನಾಗಿ ಆತನು ಬರ್ತಾನೆ ಅಂತ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಪ್ರಾರಂಭ ಆಯ್ತು. ಜಕರ್ಯ 9ನೇ ಅಧ್ಯಾಯ 9ನೇ ವಾಕ್ಯ ಓದ್ತೀರಾ ಯಾರಾದರೂ? ಓದಪ್ಪ. ಜಕರ್ಯ 9ನೇ ಅಧ್ಯಾಯ 9ನೇ ವಾಕ್ಯ. ಅಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಯೆರೂಸಲೇಮಿನ ಬೀದಿಯಲ್ಲಿ ಕತ್ತೆಯ ಮರಿಯ ಮೇಲೆ ರಾಜಾದಿರಾಜನಾಗಿ ಆತನು ಯೆರೂಸಲೇಮಿನ ಪ್ರವೇಶಿಸುವನು ಅಂತ ಜಕರ್ಯನ ಗ್ರಂಥದಲ್ಲಿ ಹೇಳುತ್ತೆ. ಅಂದ್ರೆ ಯೇಸು ಸ್ವಾಮಿ ಹುಟ್ಟಕ್ಕೆ ಅನೇಕ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ, ನೂರಾರು ವರ್ಷಗಳ ಹಿಂದೆ ಆದಂಥ ಪ್ರವಾದನೆಗಳವು. ಓದ್ತಿಯಪ್ಪ ಜಕರ್ಯನ ಗ್ರಂಥ 9ನೇ ಅಧ್ಯಾಯ 9ನೇ ವಾಕ್ಯ. ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯೇ ಹರ್ಷಧ್ವನಿಗೈ. ನೋಡು, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತಗುಣವುಳ್ಳವನಾಗಿಯೂ ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆ ಮರಿಯನ್ನು. ನೋಡ್ರಿ, ಆತನು ಯೆರೂಸಲೇಮಿಗೆ ಆತನು ರಾಜಾದಿರಾಜನಾಗಿ ಪ್ರವೇಶಿಸ್ತಾ ಇದ್ದಾನೆ. ಆತನು ಶಾಂತ ಗುಣವುಳ್ಳವನು, ಆತನು ಬಹಳ ಒಳ್ಳೆಯವನು, ಆತನು ಘನಕ್ಕೆ ಯೋಗ್ಯನಾದ ದೇವರು. ಓದಪ್ಪ ಮುಂದಕ್ಕೆ. ಕತ್ತೆಯನ್ನು, ಆತನು ಕತ್ತೆಯನ್ನು, ಹೌದು ಪ್ರಾಯದ ಕತ್ತೆಯ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಹೌದು ಪ್ರಾಯದ ಕತ್ತೆಯ ಮರಿಯನ್ನ ಹತ್ತಿದವನಾಗಿ ಆತನು ಬರುವನು. ಯೆರೂಸಲೇಮಿನ ಪ್ರವೇಶವನ್ನು ಕುರಿತು ಇಲ್ಲಿ ಮಾತಾಡುತ್ತೆ. ಅಂದ್ರೆ ಯೇಸು ಸ್ವಾಮಿ ಆ ಕತ್ತೆಯನ್ನ ಹತ್ತಿ ಯೆರೂಸಲೇಮನ್ನ ಪ್ರವೇಶ ಮಾಡುವುದಕ್ಕೆ 1000 ವರ್ಷಗಳ ಹಿಂದೆ, 100 ವರ್ಷಗಳ ಹಿಂದೆ ಪ್ರವಾದನೆಯಾಗಿ ಇವರೆಲ್ಲ ಆಲ್ರೆಡಿ ಮಾತಾಡಿ ಆಯ್ತು. ಮೊದಲೇ ಎಲ್ಲವನ್ನ ಸಿದ್ಧ ಮಾಡಿ ಆಯ್ತು. ಈಗ ಆತನ ಪ್ರವೇಶ ಪ್ರಾರಂಭ ಆಯ್ತು. ಯೆರೂಸಲೇಮಿಗೆ ಈಗ ಪ್ರವೇಶ ಮಾಡ್ತಿದ್ದಾರೆ. ಇಲ್ಲಿ ಕೇಳಿಸ್ಕೊಳ್ರಿ, ಯೆರೂಸಲೇಮಿಗೆ ಪ್ರವೇಶ ಮಾಡ್ತಿದ್ದಾರೆ. ಯಾಕೆ ಪ್ರವೇಶ ಮಾಡ್ತಿದ್ದಾರೆ? ಮುಂದೆ ವಿಜಯೋತ್ಸವವನ್ನ ಅವರು ಆಚರಿಸಬೇಕು, ವಿಜಯವನ್ನ ಅನುಭವಿಸಬೇಕು, ಮರಣವನ್ನ ಆತನು ಜಯಿಸಬೇಕು. ಅದಕ್ಕೋಸ್ಕರ ಇವಾಗ ಪ್ರವೇಶ ಆಗ್ತಾ ಇದೆ. ನನ್ನನ್ನು ಕೇಳಿಸ್ಕೊಳ್ರಿ ದೇವ್ರ ಮಕ್ಕಳೇ, ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕಕ್ಕೆ ಜನಿಸಿ ಬಂದರಲ್ಲ, ಅದು ನಿಜವಾದ ಉದ್ದೇಶ ಅಲ್ಲ. ಯೇಸು ಸ್ವಾಮಿ ಮನುಷ್ಯನಾಗಿ ಬಂದದ್ದೇ ಉದ್ದೇಶ ಏನಲ್ಲ. ಯೇಸು ಸ್ವಾಮಿ ಮಾಡಿದ ಉಪದೇಶ, ಆರಿಸಿಕೊಂಡ ಶಿಷ್ಯರು, ಇದು ಆತನ ಉದ್ದೇಶ ಅಲ್ಲ. ನಿಜವಾಗಲೂ ಆತನು ಬಂದದ್ದು ಏನಕ್ಕೆ? ಗುಣಪಡಿಸ್ಲಿಕ್ಕೋ, ಆರೋಗ್ಯ ಕೊಡ್ಲಿಕ್ಕೋ, ನಮಗೆ ಕ್ಷೇಮ ಮಾಡ್ಲಿಕ್ಕೋ, ನಮ್ಮ ಮನೆಯನ್ನು ಬಹಳ ಚೆನ್ನಾಗಿಡ್ಲಿಕ್ಕೋ, ಅದಕ್ಕಾಗಿ ಕೂಡ ಯೇಸು ಸ್ವಾಮಿ ಬರಲಿಲ್ಲ. ಅದು ನಿಜವಾದ ಉದ್ದೇಶ ಅಲ್ಲ. ನಾನು ನಿಮಗೆ ಇದು ಅರ್ಥ ಆಗ್ಲಿಕ್ಕೆ ನಾನು ಉದಾಹರಣೆಗೆ ಹೇಳ್ತೀನಿ. ನಾವುಗಳು ಎಲ್ಲಿಗೋ ಹೋಗ್ಬೇಕಾಗಿರುತ್ತೆ, ಯಾವುದೋ ಒಂದು ಊರಿಗೆ ಹೋಗ್ಬೇಕಾಗಿರುತ್ತೆ, ಏನೋ ಕೆಲಸಕ್ಕೆ ಹೋಗ್ಬೇಕಾಗಿರುತ್ತೆ. ಹೋಗ್ತಾ ದಾರಿಯಲ್ಲಿ ಕೆಲವರು ಕಷ್ಟದಲ್ಲಿರುವಂತವ್ರು ಕೈ ಚಾಚುತ್ತಾರೆ. ಭಿಕ್ಷಕರು, ಅನಾಥರು, ದಿಕ್ಕಿಲ್ಲದವರು ಕೈ ಚಾಚ್ತಾರೆ. ಆಗ ನಾವೇನ್ ಮಾಡ್ತೀವಿ? ನಮ್ಮ ಕೈಯಲ್ಲಿದ್ದಂಥ ಸಹಾಯನ ಸ್ವಲ್ಪ ನಾವು ಕೊಡ್ತೀವಿ. ಹೋಗ್ತಾ ದಾರಿಯಲ್ಲಿರೋರಿಗೆ ನಮಗೆ ಕರುಣೆ ಬರುತ್ತೆ, ಕೊಡ್ತೀವಿ. ಆದರೆ ಅವ್ರಿಗೆ ಕೊಡಕ್ಕಾಗಿನೇ ಆ ದಾರಿಯಲ್ಲಿ ನಾವು ಬಂದಿಲ್ಲ, ಸಹಾಯ ಮಾಡೋಕ್ಕಾಗಿನೇ ದಾರಿಯಲ್ಲಿ ಬಂದಿಲ್ಲ, ಭಿಕ್ಷೆ ಹಾಕಕ್ಕಾಗಿನೇ ಬಂದಿಲ್ಲ. ನಮ್ಮ ಉದ್ದೇಶ ಬೇರೆ ಇದೆ, ನಮ್ಮ ಉದ್ದೇಶ ಬೇರೆ ಇದೆ. ಬರ್ತಾ ದಾರಿಯಲ್ಲಿ ಸಹಾಯ ಮಾಡ್ತಾ ಬಂದಿದ್ದೀವಿ ಅಷ್ಟೇ. ಯೇಸು ಸ್ವಾಮಿ ನಮಗೆ ಗುಣ ಮಾಡ್ಲಿಕ್ಕಾಗಿ ಅಂತಾನೆ ಬಂದಿಲ್ಲ, ನಮಗೆ ಮನೆ ಕಟ್ಟಿಕೊಡ್ಲಿಕ್ಕೆ ಅಂತೇಳಿ ಬಂದಿಲ್ಲ, ನಮ್ಮನ್ನ ಶ್ರೀಮಂತರನ್ನಾಗಿ ಮಾಡ್ಲಿಕ್ಕೆ ಅಂತಾನೆ ಯೇಸು ಸ್ವಾಮಿ ಬಂದಿಲ್ಲ. ಮತ್ತೆ ಯಾಕೆ ಬಂದ್ರಿ? ಯಾಕೆ ಬಂದ್ರಂಗಾದ್ರೆ? ಶಿಷ್ಯರಿಗಾಗಿ ಬರಲಿಲ್ಲ. ಆತನು ನಮ್ಮ ಪಾಪಗಳನ್ನ ನಿರ್ಮೂಲ ಮಾಡುವುದಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡುವ ಒಂದೇ ಒಂದು ಉದ್ದೇಶದಿಂದ ಈ ಲೋಕಕ್ಕೆ ಆತನು ಬಂದನ್ರಿ. ಹಲ್ಲೆಲೂಯಾ. ಯಾವ ಗಣನೆಗೂ ಬಾರದೇ ಇರುವಂತ ನಮಗೋಸ್ಕರ, ನಮ್ಮ ಪಾಪಗಳ ನಿರ್ಮೂಲನೆಗಾಗಿ ಆತನು ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡುವ ಒಂದೇ ಒಂದು ಉದ್ದೇಶಕ್ಕಾಗಿ ಆತನು ಈ ಲೋಕಕ್ಕೆ ಇಳಿದು ಬಂದ. ಪ್ರಾಣ ಕೊಡೋದ್ರಿಂದ ಏನಾಗತ್ರಿ? ಸೈತಾನನ ತಲೆಯು ಜಜ್ಜಲ್ಪಡುತ್ತೆ. ಪ್ರಾಣ ಕೊಡುವುದರಿಂದ ಈ ಲೋಕದಲ್ಲಿರುವ ಎಲ್ಲ ಪಾಪಗಳು ಪರಿಹಾರ ಆಗ್ತವೆ. ಪ್ರಾಣ ಕೊಡುವುದರಿಂದ ನಾನು ನೀನು ಪರಲೋಕ ರಾಜ್ಯದ ದ್ವಾರವನ್ನು ಪ್ರವೇಶ ಮಾಡ್ತೀವಿ. ಅದಕ್ಕೆ ಆತನು ನನಗಾಗಿ ನಿನಗಾಗಿ ಕಲ್ವಾರಿ ಶಿಲುಬೆಯಲ್ಲಿ ಪ್ರಾಣ ಕೊಡಕ್ಕಾಗಿಯೇ ಈ ಲೋಕಕ್ಕೆ ಆತನು ಬಂದದ್ದು. ಇವಾಗ ಪ್ರಾಣ ಕೊಡಬೇಕಂದ್ರೆ ಯೆರೂಸಲೇಮಿನ ಎಂಟ್ರಿ ಆಗಬೇಕು, ಯೆರೂಸಲೇಮ್ ಒಳಗೆ ಪ್ರವೇಶ ಮಾಡಬೇಕು. ಯೆರೂಸಲೇಮ್ ಒಳಗಡೆ ಪ್ರವೇಶ ಮಾಡಿದ ಮೇಲೆ ಜನರು ವಂಚಾಗ್ತಾರೆ. ಯೇಸು ಸ್ವಾಮಿನ ರಾತ್ರಿಯಲ್ಲಿ ಹಿಡ್ಕೊಳ್ತಾರೆ, ಯೇಸು ಸ್ವಾಮಿನ ವಿಚಾರಣೆ ಮಾಡ್ತಾರೆ, ಯೇಸು ಸ್ವಾಮಿನ ಕೊರಡೆಗಳಿಂದ ಹೊಡಿತಾರೆ.
ಆತನಿಗೆ ಮುಳ್ಳಿನ ಕಿರೀಟವನ್ನು ಹಾಕ್ತಾರೆ. ಕೊನೆಗೆ ಆತನನ್ನ ಶುಕ್ರವಾರ ದಿವಸ ಯೇಸು ಸ್ವಾಮಿನ ಕೊಂದು ಹಾಕ್ತಾರೆ, ಸಾಯಿಸ್ತಾರೆ. ಹಲ್ಲೆಲೂಯಾ. ಆತನು ಪ್ರಾಣ ಕೊಡುವ ಉದ್ದೇಶಕ್ಕಾಗಿಯೇ ಆತನಿವಾಗ ಯೆರೂಸಲೇಮ್ ಒಳಗಡೆ ಏನ್ ಮಾಡ್ತಿದ್ದಾರೆ? ಪ್ರವೇಶ ಮಾಡ್ತಿದ್ದಾರೆ. ಪ್ರಾಣ ಕೊಡುವುದು ಸೋಲಲ್ಲ. ಯೇಸು ಸ್ವಾಮಿ ಪ್ರಾಣ ಕೊಡುವುದು ಸೋಲಲ್ಲ. ಯೇಸು ಸ್ವಾಮಿ ಪ್ರಾಣ ಕೊಡುವಂಥದ್ದು ನಮ್ಮೆಲ್ಲರಿಗೂ, ಈ ಲೋಕಕ್ಕೂ ಆತನು ಕೊಡುವಂತ ಜಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಕ್ಕದವರಿಗೆ ಹೇಳಬೇಕು, ಪ್ರಾಣ ಕೊಡುವಂಥದ್ದು ಸೋಲಲ್ಲ, ನಮಗೆ ದೇವರು ಕೊಡುವಂತ ಜಯ ಅದು. ಹಲ್ಲೆಲೂಯಾ. ಆತನು ಪ್ರಾಣ ಕೊಟ್ರೇನೆ ವಿಮುಕ್ತಿ ಆಗತ್ತೆ. ಆತನು ಪ್ರಾಣ ಕೊಟ್ರೇನೆ ಬಿಡುಗಡೆ ಆಗತ್ತೆ. ಆತನು ಪ್ರಾಣ ಕೊಟ್ರೇನೆ ಶುದ್ಧಿ ಆಗತ್ತೆ. ಆತನು ಪ್ರಾಣ ಕೊಟ್ಟರೆ ಎಲ್ಲ ದೋಷಗಳು ನೀಗಿ ಹೋಗ್ತವೆ. ಆತನು ಪ್ರಾಣ ಕೊಟ್ಟರೆ ಎಲ್ಲ ಶಾಪಗಳು ಮುರಿಯಲ್ಪಡ್ತವೆ. ಆತನು ಪ್ರಾಣ ಕೊಡಬೇಕು. ಪ್ರಾಣ ಕೊಟ್ಟರೆ ವಿಜಯೋತ್ಸವ ರೀ. ಆ ವಿಜಯೋತ್ಸವಕ್ಕಾಗಿ ಈಗ ಯೆರೂಸಲೇಮಿನ ಒಳಗಡೆ ಪ್ರವೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಯೆರೂಸಲೇಮಿನ ಒಳಗಡೆ ಅವರು ಪ್ರವೇಶ ಮಾಡ್ತಿದ್ದಾರೆ. ಯೆರೂಸಲೇಮಿನ ಒಳಗಡೆ ಪ್ರವೇಶ ಮಾಡ್ತಾ ಇದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ, ಒಬ್ಬರಿಗೆ ಹೇಳ್ತಾರೆ, ಅಪ್ಪ ಅಲ್ಲಿ ಹೋಗು, ಅಲ್ಲಿ ಒಂದು ಕತ್ತೆ ಕಟ್ಟಲ್ಪಟ್ಟಿರುತ್ತೆ, ಬಿಚ್ಕೊಂಡ್ ಬಾ. ಯಾರಾದರೂ ನಿನಗೇನಾದ್ರೂ ಕೇಳಿದ್ರೆ ಇದು ಯೇಸು ಸ್ವಾಮಿಗೆ ಬೇಕು ಅಂತ ಹೇಳು. ಅಂದ್ರೆ ಅದರ ಅರ್ಥ ಯೇಸು ಸ್ವಾಮಿಗೆ ಮೊದಲೇ ಗೊತ್ತು ಕತ್ತೆ ಅಲ್ಲಿ ಕಟ್ಟಲ್ಪಟ್ಟಿದೆ. ನಿನ್ನೆ ಏನಾದ್ರೂ ಹೋಗಿ ನೋಡ್ಕೊಂಡು ಬಂದಿದ್ರಾ? ಈಗ ನಾವೆಲ್ಲಾದ್ರೂ ಏನಾದ್ರೂ ಒಂದು ವಿಚಾರ ಇದ್ರೆ ನೋಡ್ಕೊಂಡು ಬಂದಿದ್ರೆ ಹೇಳ್ತೀವಿ, ಅಲ್ಲಿ ಹಂಗೈತೆ, ನೀನು ಹೋಗು, ಹಿಂಗ್ ಮಾಡು ಅಂತೀವಿ. ಯೇಸು ಸ್ವಾಮಿ ನೋಡಿಲ್ಲ. ಯೇಸು ಸ್ವಾಮಿಗೆ ಮೊದಲೇ ಗೊತ್ತು ಅಲ್ಲಿ ಕತ್ತೆ ಕಟ್ಟಲ್ಪಟ್ಟಿದೆ, ಇಂಥ ಮನೆ ಮುಂದೆನೆ ಇದೆ, ಇದೇ ಬೀದಿಯಲ್ಲೇ ಇದೆ ಅಂತ ಯೇಸು ಸ್ವಾಮಿ ಮೊದಲೇ ಗೊತ್ತು. ಹೆಂಗ್ ಗೊತ್ತ್ರಿ? ಮೊದಲೇ ಹೆಂಗ್ ಗೊತ್ತಾಯ್ತು? ಆತನ ದೇವರು ರೀ. ಹಲ್ಲೆಲೂಯಾ. ಹೆಂಗ್ ಗೊತ್ತಾಯ್ತು ಮೊದಲೇ ಅಂದ್ರೆ ಆತನು ದೇವರಾತನು. ಆತನಿಗೆ ಸಮಸ್ತವೂ ಗೊತ್ತಿದೆ. ಎಲ್ಲವೂ ಆತನ ಹತೋಟಿಯಲ್ಲಿದೆ. ಎಲ್ಲವೂ ಆತನ ಹಿಡಿತದಲ್ಲಿದೆ. ಮಳೆ, ಗಾಳಿ, ಬಿಸಿಲು, ಸೂರ್ಯ, ಚಂದ್ರ, ನಕ್ಷತ್ರ, ಮರ, ಗಿಡ, ಭೂಮಿ, ಆಕಾಶ ಎಲ್ಲವೂ ಕೂಡ ಆತನ ಹಿಡಿತದಲ್ಲಿದೆ. ಎಲ್ಲವೂ ಆತನ ಹತೋಟಿಯಲ್ಲಿದೆ ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲವೂ ಆತನ ಹತೋಟಿಯಲ್ಲಿ ಹಿಡಿದು ಆತನು ನಡೆಸ್ತಾ ಇದ್ದಾನೆ. ಆದ ಕಾರಣ ಆತನಿಗೆ ಗೊತ್ತು ಕತ್ತೆ ಇಲ್ಲಿದೆ, ಹೋಗಪ್ಪ ಕತ್ತೆ ತಗೊಂಡ್ ಬಾ. ದೇವ್ರ ಮಕ್ಕಳ ಎಲ್ಲವೂ ಆತನ ಹಿಡಿತದಲ್ಲಿದೆ. ಆದರೆ ಒಂದು ಮಾತ್ರ ಆತನ ಹಿಡಿತದಲ್ಲಿ ತಗೊಳ್ಳಿಲ್ಲ. ಏನ್ ತಗೊಳ್ಳಿಲ್ಲ? ನಮ್ಮ ಹೃದಯದ ಇಚ್ಛೆಗಳನ್ನ ಆತನ ಹಿಡಿತದಲ್ಲಿ ತಗೊಳ್ಳಿಲ್ಲ. ನಮ್ಮನ್ನ ಆತನ ಹಿಡಿತದಲ್ಲಿ ಆತನ ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ಎಲ್ಲವೂ ಆತನ ಹಿಡಿತದಲ್ಲಿದೆ. ಮತ್ತೆ ಯಾಕೆ ಮನುಷ್ಯರಾದ ನಮ್ಮ ಹೃದಯವನ್ನ ಯಾಕೆ ಹಿಡಿತದಲ್ಲಿ ತಗೊಳ್ಳಿಲ್ಲ? ಅಯ್ಯಯ್ಯೋ, ಅವ್ರು ಹಿಡಿತದಲ್ಲಿ ತಗೊಂಡಿದ್ರೆ ಒಳ್ಳೇದಿತ್ತಲ್ರಿ. ನಾವು ಪಾಪ ಮಾಡ್ಲಿಲ್ದಂಗೆ ಬದುಕ್ತಾ ಇದ್ವಿ, ಪರಿಶುದ್ಧರಾಗಿ ಬದುಕ್ಬಿಡ್ತಾ ಇದ್ವಿ, ಮೋಸ ಮಾಡ್ತಾ ಇರಲಿಲ್ಲ, ಅನ್ಯಾಯ ಮಾಡ್ತಾ ಇರಲಿಲ್ಲ. ಅಯ್ಯೋ, ಅವರ ಹಿಡಿತದಲ್ಲಿ ತಗೊಂಡಿದ್ರೆ ಚೆನ್ನಾಗಿತ್ತಲ್ಲ. ಯಾಕೆ ಅವರು ಆತನ ಹಿಡಿತದಲ್ಲಿ ನಮ್ಮನ್ನ ಯಾಕೆ ತಗೊಳ್ಳಿಲ್ಲ ಅಂದ್ರೆ, ನಾನು ಹೇಳ್ತೀನಿ ಕೇಳಿಸ್ಕೊಳ್ರಿ, ನಮ್ಮ ಅನುಮತಿ ಇಲ್ಲದೆ ನಮ್ಮನ್ನ ಆತನ ಹಿಡಿತದಲ್ಲಿ ಆತನ ತಗೊಳ್ಳಲ್ಲ. ನಾವು ಆತನ ಹಿಡಿತದಲ್ಲಿ ನಾವು ಇರಬೇಕಂದ್ರೆ ನಮ್ಮನ್ನ ನಾವು ಒಪ್ಪಿಸಿಕೊಡ್ಬೇಕು. ಅರ್ಥ ಆಗಿದೆಯಾ? ಇದೀರಾ ಇಲ್ಲೇ? ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಡಬೇಕು. ನಮ್ಮನ್ನ ನಾವು ನಮ್ಮನ್ನ ದೇವರಿಗೆ ಒಪ್ಪಿಸಿಕೊಡದೆ ಆತನು ನಮ್ಮನ್ನ ಹಿಡಿತದಲ್ಲಿ ತಗೊಳ್ಳೋದಿಲ್ಲ. ನೀನು ಒಪ್ಪಿಸಬೇಕು. ಮತ್ತೆ ಯಾಕೆ ಕೆಲವರು ಯಾಕಪ್ಪ ಬಲಹೀನರಾಗಿ ಬದುಕ್ತಾ ಇದ್ದಾರೆ? ಇನ್ನೂ ಪಾಪಗಳಿಂದ ಯಾಕೆ ಮಾಡ್ತಿದ್ದಾರೆ? ಇನ್ನೂ ಏನೋ ಎಡವಿ ಬೀಳ್ತಾ ಇದ್ದಾರಲ್ಲ ಯಾಕೆ? ಇನ್ನೂ ಹಿಂಜಾರಿ ಹೋಗ್ತಾ ಇದ್ದಾರಲ್ಲ ಯಾಕೆ? ದೇವರಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರಲ್ಲ ಯಾಕೆ? ನಂಬಿಕೆ ಕಡಿಮೆ ಆಗ್ತಾ ಇದೆಯಲ್ಲ ಯಾಕೆ? ಒಪ್ಪಿಸಿಕೊಡ್ತಾ ಇಲ್ಲ. ಒಪ್ಪಿಸಿಕೊಟ್ರೆ ದೇವರು ನಿನ್ನನ್ನು ಆಳ್ವಿಕೆ ಮಾಡ್ತಾನೆ. ಹಲ್ಲೆಲೂಯಾ. ಮಳೆ ದೇವರಿಗೆ ಒಪ್ಪಿಸಿಕೊಟ್ಟಿದ್ದಾರೆ. ಇಡೀ ಸರ್ವ ಸೃಷ್ಟಿಯು ದೇವರಿಗೆ ಒಪ್ಪಿಸಿಕೊಟ್ಟಿದೆ. ಅದಕ್ಕೆ ಕಾಲ ಕಾಲಕ್ಕೆ ಚಳಿಗಾಲ, ಮಳೆಗಾಲ, ಬಿಸಿಲು ಕಾಲ, ನೀರು ಇಂಥ ಟೈಮಲ್ಲಿ ಹರಿಬೇಕು, ಇಂಥ ಟೈಮಲ್ಲಿ ಮಳೆ ಬರಬೇಕು, ಇಂಥ ಸಮಯದಲ್ಲೇ ಇಂಥ ಗಿಡ, ಇಂಥ ಮರದಲ್ಲಿ ಇಂತಿಂಥ ಹಣ್ಣುಗಳನ್ನ ಆಯಾ ಸೀಸನ್ ಪ್ರಕಾರ ಬಿಡಬೇಕಂತ ದೇವರು ಹೆಂಗೆ ನೇಮಕ ಮಾಡಿದಾರೆ ಹಂಗೇ ನಡೀತಾ ಇದೆ. ಮನುಷ್ಯನನ್ನು ಹೊರತುಪಡಿಸಿ
ಎಲ್ಲವೂ ಕರೆಕ್ಟಾಗಿ ನಡೆದು ಹೋಗ್ತಾ ಇದೆ. ಸರಿ ಇಲ್ದವನು ಯಾರಂದ್ರೆ ಮನುಷ್ಯ ರೀ. ಯಾಕೆ ಮನುಷ್ಯ ಸರಿ ಇಲ್ಲ? ತನ್ನನ್ನ ತಾನು ದೇವರಿಗೆ ಒಪ್ಪಿಸಿಕೊಡ್ಲಿಲ್ಲ. ನೀನು ದೇವರಿಗೆ ನಿನ್ನನ್ನ ಒಪ್ಪಿಸಿಕೊಡದೆ ಆತನು ನಿನ್ನನ್ನು ಹತೋಟಿಗೆ ತಗೊಳ್ಳಲ್ಲ. ನನ್ನನ್ನು ತಗೋಪ್ಪ ದೇವರೇ, ನನ್ನನ್ನು ತೊಳಿ, ನನ್ನನ್ನು ಶುದ್ಧಿ ಮಾಡು. ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶ ಮಾಡಿದ್ರು. ಆಮೇಲೆ ಆತನ ಮೇಲೆ ಹಿಂಸೆ ಆಯಿತು, ಆತನನ್ನು ಹೊಡೆದ್ರು, ಆತನನ್ನು ಕೊಂದರು, ಆತನ ರಕ್ತವೇ ಈ ಭೂಮಿಗೆ ಚೆಲ್ತು. ಆತನ ರಕ್ತದಿಂದ ನಮ್ಮನ್ನ ಕ್ರಯಕ್ಕೆ ಕೊಂಡುಕೊಂಡ್ರು. ಹಲ್ಲೆಲೂಯಾ. ಇದೀರಾ? ಆತನ ರಕ್ತದಿಂದ ನಮ್ಮನ್ನು ಏನು ಮಾಡಿದರು? ಖರೀದಿ ಮಾಡಿದರು, ಮೌಲ್ಯವನ್ನು ಕೊಟ್ಟರು, ಬೆಲೆಯನ್ನು ಕೊಟ್ಟರು. ಒಂದು ಬೆಲೆಯನ್ನು ಕೊಟ್ಟು, ಆ ಬೆಲೆ ಯಾವುದು? ಆ ಮೌಲ್ಯ ಯಾವುದು? ಯೇಸುವಿನ ರಕ್ತ. ಆತನ ರಕ್ತವನ್ನು ಕೊಟ್ಟು ನಮ್ಮನ್ನ ಖರೀದಿ ಮಾಡಿದ್ರು ದೇವರು. ನಿನ್ನನ್ನು ನೀನು ದೇವರಿಗೆ ಒಪ್ಪಿಸಿಕೊಡದ ಹೊರತು ಆತ ನಿನ್ನನ್ನು ಹತೋಟಿಗೆ ತಗೊಳ್ಳಲ್ಲ. ಅಯ್ಯ, ನಿನ್ನ ರಕ್ತದಿಂದ ನನ್ನನ್ನು ತೊಳಿ, ನನ್ನನ್ನು ಶುದ್ಧಿ ಮಾಡು, ನನ್ನನ್ನು ಖರೀದಿ ಮಾಡಪ್ಪ, ನನ್ನನ್ನು ಸಂಪೂರ್ಣ ನಿನ್ನ ಕೈಗಳಿಗೆ ನಾನು ಒಪ್ಪಿಸಿಕೊಡುತ್ತೇನೆ ಅಂತ ನೀನಾಗಿ ನೀನು ನಿನ್ನ ಜೀವಿತವನ್ನ ದೇವರಿಗೆ ಒಪ್ಪಿಸಿದರೆ ನಾನು ಸವಾಲು ಮಾಡ್ತೀನಿ, ನಿನ್ನ ಜೀವಿತವನ್ನ ಅದ್ಭುತವಾಗಿ ರೂಪಿಸ್ತಾರೆ. ಹಲ್ಲೆಲೂಯಾ. ನಾನು ನಿಮಗೆ ಹೇಳ, ಮನುಷ್ಯನಿಗಿಂತ ಮರ ಚೆನ್ನಾಗಿದೆ ರೀ, ಮನುಷ್ಯನಿಗಿಂತ ಭೂಮಿ ಚೆನ್ನಾಗಿದೆ, ಮನುಷ್ಯನಿಗಿಂತ ವಾತಾವರಣಗಳು ಚೆನ್ನಾಗಿದಾವೆ, ಮನುಷ್ಯನಿಗಿಂತ ಸೂರ್ಯ ಚಂದ್ರ ನಕ್ಷತ್ರಗಳು ಚೆನ್ನಾಗಿದಾವ್ರಿ. ಮನುಷ್ಯನ ಜೀವನ ಯಾಕೆ ಹಿಂಗಾಗಿದೆ ಅಂದ್ರೆ ಮನುಷ್ಯ ಒಪ್ಪಿಸಿಕೊಡ್ತಾ ಇಲ್ಲ. ಅದಕ್ಕೆ ಅನೇಕ ಅಸ್ತವ್ಯಸ್ತಗಳು. ದೇವರ ಮಕ್ಕಳೇ, ನಿನ್ನ ಜೀವಿತ ಚೆನ್ನಾಗಿರ್ಬೇಕಂದ್ರೆ ಇವತ್ತೊಂದು ರಹಸ್ಯ ಹೇಳ, ನಿನ್ನನ್ನ ದೇವರ ಕೈಗೆ ಒಪ್ಪಿಸಷ್ಟೇ. ಸಂಪೂರ್ಣ ದೇವರ ಕೈ ಕೊಡಪ್ಪ. ನಾನು ಏನಲ್ಲ ಸ್ವಾಮಿ, ನನ್ನನ್ನು ತೊಳಿ, ನನ್ನನ್ನು ಶುದ್ಧಿ ಮಾಡು, ನನ್ನನ್ನು ನಿನ್ನ ಕೈಗೆ ಕೊಡ್ತಾ ಇದ್ದೀನಿ ಅನ್ಬೇಕು. ಆ ಕತ್ತೆನ ತಗೊಂಬಪ್ಪ ಅಂದ್ರು. ಆ ಕತ್ತೆನ ತಗೊಂಡು ಬಂದು ಆ ಕತ್ತೆ ಮೇಲೆ ಕೂತ್ಕೊಂಡ್ರು ರೀ. ಅಂದ್ರೆ ಅದರ ಅರ್ಥ, ಆ ಕತ್ತೆಯನ್ನ ಸ್ವಂತ ಮಾಡಿಕೊಂಡ್ರು. ಏನ್ ಮಾಡ್ಕೊಂಡ್ರು? ಆ ಕತ್ತೆಯನ್ನು ಸ್ವಂತ ಮಾಡಿಕೊಂಡ್ರು. ನೀನು ದೇವರಿಗೆ ಸ್ವಂತ ಆಗದ ಹೊರತು ದೇವ್ರ ಕಾರ್ಯ ಮಾಡಲ್ಲ. ಇದೀರಾ? ನೀನು ದೇವರಿಗೆ ಸ್ವಂತ ಆಗದ ಹೊರತು ದೇವರು ನನ್ನ ಜೀವನದಲ್ಲಿ ಏನ್ ಮಾಡಲ್ಲ ರೀ? ಏನ್ ಮಾಡೋದಿಲ್ಲ? ದೇವರ ಕಾರ್ಯ ಮಾಡೋದಿಲ್ಲ. ನಮ್ಮನ್ನು ಪೂರ್ತಿಯಾಗಿ ದೇವರಿಗೆ ಒಪ್ಪಿಸಬೇಕು, ನಾವು ದೇವರಿಗೆ ಸ್ವಂತವಾಗಬೇಕು. ಆಗ ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳನ್ನ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರಿಗೆ ಸ್ವಂತ ಆಗು, ದೇವರಿಗೆ ಒಪ್ಪಿಸಿಕೊಡು. ನಿನ್ನ ಹೃದಯವನ್ನ, ನಿನ್ನ ಜೀವಿತವನ್ನ, ನಿನ್ನ ಕುಟುಂಬವನ್ನ, ನಿನ್ನ ಕೆಲಸ ಕಾರ್ಯಗಳನ್ನ, ನಿನ್ನ ವ್ಯಾಪಾರಗಳನ್ನ, ನೀನು ಮಾಡುವ ಪ್ರತಿ ಕಾರ್ಯಗಳನ್ನ ದೇವರಿಗೆ ಒಪ್ಪಿಸಿಕೊಡ್ರಿ. ದೇವರ ಮಕ್ಕಳೇ, ಇವತ್ತು ಗರಿಗಳ ಹಬ್ಬವನ್ನು ಹಿಡಿದು ನಾನು ನಿಮಗೆ ಕೊಡುವಂತ ಸಂದೇಶ ಏನಂದ್ರೆ, ನಿನ್ನನ್ನು ಸಂಪೂರ್ಣ ದೇವರ ಕೈಗೆ ಒಪ್ಪಿಸಿಕೊಡು. ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ಯೇಸು ಸ್ವಾಮಿ ಯೆರೂಸಲೇಮಿಗೆ ಪ್ರವೇಶ ಮಾಡಿತರ, ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿ ರಾಜಾದಿರಾಜನಾಗಿ ಪ್ರವೇಶ ಮಾಡಲಿ. ಹಲ್ಲೆಲೂಯಾ. ಯೆರೂಸಲೇಮಿಗೆ ಅವರು ಹೆಂಗೆ ಪ್ರವೇಶ ಮಾಡಿದ್ರು ಗೊತ್ತಾ? ರಾಜನಂತೆ ಪ್ರವೇಶ ಮಾಡಿದ್ರು ರೀ. ರಾಜನಂತೆ ಪ್ರವೇಶ ಮಾಡಿದ್ರು. ಹಿಂದುಗಡೆ ಜನ ಹಂಗೆ ಜೈಕಾರ ಆಗ್ತಾ ಇದ್ದಾರೆ. ಗರಿಗಳನ್ನ ಹಿಡಿದು, ಗರಿಗಳನ್ನ ಹಿಂಗ್ ಮಾಡ್ತಾ ಮಾಡ್ತಾ ಹೋಸನ್ನ ಹೋಸನ್ನ ಹೋಸನ್, ಸಾವಿರಾರು ಜನರು ರೀ. ಮನೆಯಲ್ಲಿ ಬೆಲೆ ಬಾಳುವಂತ ಬಟ್ಟೆಗಳಿದ್ರೆ ಅದನ್ನು ತಗೊಂಡು ಬಂದು ರಸ್ತೆಯುದ್ದಕ್ಕೂ ಹಾಕ್ತಾ ಇದ್ದಾರೆ. ಆ ಕತ್ತೆ ರಸ್ತೆ ಮೇಲೆ ನಡೆದು ಹೋಗ್ತಾ ಇದೆ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ, ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿದ್ರೆ ಯೇಸು ಸ್ವಾಮಿಗೆ ಮಾತ್ರ ಸನ್ಮಾನ ಅಲ್ಲ, ನಮಗೂ ಸನ್ಮಾನ ರೀ. ಹಲ್ಲೆಲೂಯಾ. ಯೇಸು ಸ್ವಾಮಿ ಆ ಕತ್ತೆ ಮೇಲೆ ಕೂತ್ಕೊಂಡ್ರೆ ಆ ಕತ್ತೆ ಬೆಲೆ ಬಾಳುವಂತ ಬಟ್ಟೆಗಳ ಮೇಲೆ ನಡೆದು ಹೋಗ್ತಾ ಇದೆ. ನೀನು ಯೇಸು ಸ್ವಾಮಿಗೆ ಸ್ವಂತ ಆಗು, ನಿನ್ನ ದೇವರ ಕೈಗೆ ಒಪ್ಪಿಸಿಕೊಡು. ನಿನ್ನ ಜೀವಿತವನ್ನ, ನಿನ್ನ ಬದುಕನ್ನ, ನಿನ್ನ ಮಕ್ಕಳ ಭವಿಷ್ಯತ್ತನ್ನ ಎಲ್ಲವನ್ನು ಕೂಡ ದೇವರು ಬದಲಾಯಿಸ್ತಾನೆ. ಪ್ರತಿ ಕಾರ್ಯಗಳನ್ನ ಏನನ್ನ ಎದುರು ನೋಡ್ತಿದ್ಯಾ? ಯಾವುದನ್ನ ಎದುರು ನೋಡ್ತಾ ಇದೀಯಾ? ಏನ್ ಬೇಕಾಗಿದೆ ನಿನಗೆ? ಪ್ರತಿಯೊಂದನ್ನು ದೇವರು ಬದಲಾಯಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ, ದೇವರಿಗೆ ನಮ್ಮನ್ನು ನಾವು ಪರಿಪೂರ್ಣವಾಗಿ ದೇವರ ಕೈಗೆ ಒಪ್ಪಿಸಿಕೊಡ್ಬೇಕು. ನಾನಿವಾಗ ಹೇಳ್ತಾ ಇದ್ದೀನಲ್ಲ, ಈ ಸ್ಟೋರಿ 4 ಸುವಾರ್ತೆಗಳಲ್ಲೂ ಬರೆದಿದೆ. ಎಷ್ಟು ಸುವಾರ್ತೆಯಲ್ಲಿ? ಯಾವ್ಯಾವ ಸುವಾರ್ತೆ? ಮತ್ತಾಯ, ಮಾರ್ಕ, ಲೂಕ,
ಯೋಹಾನ. 4 ಸುವಾರ್ತೆಗಳಲ್ಲಿ ಈ ಘಟನೆ ಬರೆದಿದೆ. ಕೆಲವು ಘಟನೆಗಳು ಕೆಲವು ಸುವಾರ್ತೆಯಲ್ಲಿ ಬರೆದಿಲ್ಲ. ಕೆಲವು ಘಟನೆಗಳು ಒಂದು ಸುವಾರ್ತೆಯಲ್ಲಿ ಬರೆದ್ರೆ ಇನ್ನೊಂದು ಸುವಾರ್ತೆಯಲ್ಲಿ ಬರೆದಿಲ್ಲ. ಈ ಘಟನೆ 4 ಸುವಾರ್ತೆಗಳಲ್ಲಿ ಬರೆದಿದೆ. ಈ 4 ಸುವಾರ್ತೆಗಳಲ್ಲಿ ಬರೆದಂತ ಒಂದು ಸಣ್ಣ ಸಾರಾಂಶ ಏನು ಗೊತ್ತಾ? ಯೇಸು ಸ್ವಾಮಿ ಕತ್ತೆಯ ಮೇಲೆ ಕೂತ್ಕೊಂಡು ಪ್ರವೇಶ ಮಾಡಿದ್ರು ಅಂದ್ರೆ ಅದರ ಅರ್ಥ ಆತನು ವಿಧೇಯತೆಯುಳ್ಳವನು ಮತ್ತು ಆತನು ತಗ್ಗಿಸುವಿಕೆ ಉಳ್ಳವನು ಅಂತ ಅದರ ಅರ್ಥ. ಕತ್ತೆಯ ಮೇಲೆ ಕೂತ್ಕೊಂಡು ಆತನ ಪ್ರವೇಶ ಮಾಡಿದ್ರು. ಆಮೇಲೆ ಎರಡನೇ ಮಾತು ಏನ್ ಮಾಡಿದ್ರು ಅಂದ್ರೆ, ಯೆರೂಸಲೇಮನ್ನು ನೋಡಿ ಅವರು ಕಣ್ಣೀರಿಟ್ರು. ಯೆರೂಸಲೇಮನ್ನು ನೋಡಿ ಏನ್ ಮಾಡಿದ್ರು? ಅವರು ಕಣ್ಣೀರಿಟ್ರು. ನೀತಿಯುಳ್ಳ ರಾಜನಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ನೀತಿಯುಳ್ಳ ರಾಜನಾಗಿ ಕತ್ತೆಯ ಮೇಲೆ ಸ್ವಾಮಿ ಪ್ರವೇಶ ಮಾಡಿದರು. ಇದು ಮೊದಲನೇ ಮಾತು. ಎರಡನೇ ಮಾತು, ಯೆರೂಸಲೇಮನ್ನು ನೋಡಿ ಕಣ್ಣೀರಿಟ್ರು. ಯಾಕೆಂದ್ರೆ ಯೆರೂಸಲೇಮಿನ ಮೇಲೆ ಪ್ರೀತಿ ರೀ. ಹಲ್ಲೆಲೂಯಾ. ಯೆರೂಸಲೇಮಿನ ಮೇಲೆ ಇರುವಂತ ಪ್ರೀತಿಗಾಗಿ ಅವರು ಕಣ್ಣೀರಿಟ್ರು. ಮೂರನೇ ಕಾರ್ಯ, ಹೋಗ್ತಾ ದಾರಿಯಲ್ಲಿ ಅಂಜೂರದ ಗಿಡ ಇತ್ತು. ಅಂಜೂರದ ಗಿಡವನ್ನು ನೋಡಿ ಏನಾದರೂ ಫಲ ಕೊಡುತ್ತಾ ಅಂತ ನೋಡಿದ್ರು. ಫಲ ಇಲ್ಲ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ, ಈ ಅಂಜೂರದ ಮರ ಯಾವತ್ತು ಫಲ ಕೊಡ್ಲಿಲ್ದಂಗಿರ್ಲಿ ಅಂತ ಶಪಿಸಿದ್ರು. ಅಯ್ಯೋ ದೇವ್ರು ಯಾಕೆ ಹಿಂಗ್ ಮಾಡಿದ್ರು ಅಂತಂದ್ರೆ, ಇಲ್ಲಿ ಕೇಳಿಸ್ಕೊಳ್ರಿ, ಯಾಕೆ ಹಿಂಗ್ ಮಾಡಿದ್ರು ಅಂತಂದ್ರೆ, ಅಂಜೂರದ ಮರವನ್ನು ಶಪಿಸಿದ್ದಲ್ಲ, ಫಲ ಕೊಡದೇ ಇರುವಂತ ಇಸ್ರಾಯೇಲರನ್ನ ಬೈದದ್ದು, ಫಲ ಕೊಡಲಾರದೆ ಇರುವಂತ ಇಸ್ರಾಯೇಲರಿಗೆ ಉಪದೇಶ ಮಾಡಿದ್ದು. ಇನ್ನು ಎಷ್ಟು ದಿನ ಹಿಂಗಿರ್ತೀರೋ ನೀವು? ಫಲ ಕೊಡದಂಗೆ ಎಷ್ಟು ದಿನ ಅಂತ ಹಿಂಗಿರ್ತೀರ ಅಂತ ಅಂಜೂರದ ಮರವನ್ನು ನೋಡಿ ಇಸ್ರಾಯೇಲರಿಗೆ ಬೈದದ್ದು. ಅಂಜೂರದ ಮರ ಡಿಸೆಂಬರ್ ಮತ್ತೆ ಜನವರಿ ತಿಂಗಳಲ್ಲಿ ಬಹಳ ಫಲ ಕೊಡುತ್ತೆ. ಅದು ಓನರಿಗೆ. ಅದು ಯಾರಿಗೆ? ಓನರಿಗೆ. ಅದು ಡಿಸೆಂಬರ್ ಜನವರಿ ತಿಂಗಳಲ್ಲಿ ಫಲ ಕೊಡುವಂಥದ್ದು ಓನರಿಗೆ ಬಹಳ ಅದ್ಭುತವಾಗಿರುತ್ತೆ ಫಲ. ಮೊದಲನೇ ಫಲ. ಎರಡನೇ ಫಲ ಮಾರ್ಚ್ ಮತ್ತೆ ಏಪ್ರಿಲ್ಗೆ ಬರುತ್ತೆ. ಆವಾಗ ಫಲ ಅದ್ಭುತವಾಗಿರಲ್ಲ, ಅದು ಮಾರಾಟ ಮಾಡಕ್ ಬರಲ್ಲ. ಅದಕ್ಕೆ ಅವರು ಓನರ್ ಅದನ್ನ ಕಿತ್ಕೊಳ್ಳೋದು ಇಲ್ಲ, ಆ ಫಲ ತಗೊಳ್ಳೋದು ಇಲ್ಲ. ಅವರು ಅದನ್ನ ಹಂಗೆ ಬಿಟ್ಟು ಬಿಡ್ತಾರೆ. ಯಾಕೆ ಹಂಗೆ ಬಿಡ್ತಾರೆ ಅಂದ್ರೆ, ದಾರಿಯಲ್ಲಿ ಹೋಗುವಂತ ಜನರು ತಿನ್ಲಿ ಅನ್ನೋದಕ್ಕೋಸ್ಕರ. ಬಾಯಾರಿ ಬರ್ತಾರೆ, ಹಸುವಿನಿಂದ ಬರ್ತಾರೆ, ಅಲ್ಲಿ ಪ್ರಯಾಣ ಮಾಡ್ಕೊಂಡು ನಡ್ಕೊಂಡು ಬರ್ತಾರೆ ದೂರದಿಂದ, ಅವ್ರು ತಿನ್ಲಿ ಅಂತ ಹಂಗೆ ಬಿಟ್ಟು ಬಿಡ್ತಾರೆ. ಆ ಟೈಮಲ್ಲಿ ಎರಡನೇ ಬೆಳೆ ರೀ. ಪ್ರಥಮ ಫಲ ಓನರ್ಗೆ ಹೋಗಿದೆ, ಇವಾಗ ಎರಡನೇ ಬೆಳೆ. ಆವಾಗ ಫಲ ಕೊಡಬೇಕಾಗಿತ್ತು, ಅಂಜೂರದ ಗಿಡದಲ್ಲಿ ಫಲ ಇಲ್ಲ. ಆ ಅಂಜೂರದ ಗಿಡವನ್ನು ಮುಂದಿಟ್ಕೊಂಡು ಇಸ್ರಾಯೇಲರಿಗೆ ಬೈತಾರೆ, ಇನ್ನು ಎಷ್ಟು ದಿನ ಫಲ ಕೊಡದಂಗಿರ್ತೀರಾ? ನಾನು ಸಾಯುವಂಥ ಪರಿಸ್ಥಿತಿ ಬಂದಿದೆ, ನಾನಿಲ್ಲಿ ಪ್ರಾಣ ಕೊಡ್ತೀನಿ, ನಾನು ಪರಲೋಕ ರಾಜ್ಯಕ್ಕೆ ಏರಿ ಹೋಗ್ತೀನಿ. ಇನ್ನೂ ಎಷ್ಟು ದಿನ ಬುದ್ಧಿ ಬರಲಿಲ್ವಲ್ಲ, ಇನ್ನೂ ಎಷ್ಟು ದಿನ ಫಲ ಕೊಡ್ಲಿಲ್ವಲ್ಲ, ಇನ್ನೂ ಎಷ್ಟು ದಿನ ವಿಶ್ವಾಸದಲ್ಲಿಲ್ವಲ್ಲ, ಇನ್ನೂ ಎಷ್ಟು ದಿನ ಭಯಭಕ್ತಿ ಇಲ್ವಲ್ಲ, ಇನ್ನೂ ಎಷ್ಟು ದಿನ ಹಿಂಗೆ ಬದುಕ್ತಾ ಹೋಗ್ತೀಯ? ಇಷ್ಟೇನ ನಿನ್ನ ಜೀವನ ಅಂತ ಅಂಜೂರದ ಗಿಡವನ್ನು ನೋಡಿ ಇಸ್ರಾಯೇಲರಿಗೆ ಅವರು ಹೇಳಿದಂಥ ಬುದ್ಧಿ ಮಾತು. ಈ 3 ಕಾರ್ಯಗಳನ್ನು ಅಲ್ಲಿ ನೋಡ್ತೀವಿ. ಕೋಪದಿಂದ ಮಾತಾಡಿದರು. ಯಾಕೆ ಮಾತಾಡಿದರು ಅಂದರೆ, ಇಸ್ರಾಯೇಲರ ಪರಿಶುದ್ಧತೆಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡಿದರು. ಈಗ ನಾನು ಏನು ಹೇಳಕ್ಕೆ ಹೋಗ್ತಿದ್ದೀನಿ ಅಂದರೆ, ದೇವರ ಮಕ್ಕಳೇ ಕೇಳಿಸ್ಕೊಳ್ರಿ, ದೇವರ ಪ್ರಣಾಳಿಕೆಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು, ಅಂದರೆ ಆತನು ಯಾಕೆ ಈ ಲೋಕಕ್ಕೆ ಬಂದರು, ನಮಗೋಸ್ಕರ ಪ್ರಾಣ ಕೊಡೋ ಅವಶ್ಯಕತೆ ಏನಿತ್ತು, ಅಯ್ಯಯ್ಯೋ ನಾವು ಎಷ್ಟು ಪಾಪಿಗಳಲ್ಲ, ನಾವು ಎಷ್ಟು ಸಮಸ್ಯೆಯಲ್ಲಿ ಬಿದ್ದು ಹೋದವರಲ್ಲ, ನಾವು ಈ ಪಾಪದಿಂದ ಹೊರಗಡೆ ಬರೋ ಪರಿಸ್ಥಿತಿ ಇರಲಿಲ್ಲ. ಆದರೆ ಯೇಸು ಸ್ವಾಮಿ ನಮಗಾಗಿ ಪರಲೋಕವನ್ನೇ ತ್ಯಾಗ ಮಾಡಿ ನಮಗಾಗಿ ಈ ಲೋಕಕ್ಕೆ ಇಳಿದು ಬಂದು ನಮಗೋಸ್ಕರ ಪ್ರಾಣ ಕೊಟ್ಟರಲ್ಲ. ಅಯ್ಯೋ ಎಂಥ ದೊಡ್ಡ ದೇವರಪ್ಪ! ಆತನ ಪ್ರಣಾಳಿಕೆ ಎಷ್ಟು ವಿಶೇಷವಾದದ್ದು, ಆತನ ಯೋಜನೆ ಎಷ್ಟು ವಿಶೇಷವಾದದ್ದು ಅಂತ ಆತನ ಯೋಜನೆಯನ್ನು ಅರ್ಥ ಮಾಡಿಕೊಂಡು ನಾವು ಜೀವಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವಾಗ ಇಲ್ಲಿ ಏನಾಯ್ತಂದ್ರೆ, ಕತ್ತೆ ಮೇಲೆ ಯೇಸು ಸ್ವಾಮಿ ಪ್ರವೇಶ ಮಾಡಿದ್ರು, ಯೆರೂಸಲೇಮಿಗೆ ಒಳಗಡೆ ಹೋದ್ರು, ಬೀದಿಯಲ್ಲಿ ನಡೀತಾ ಹೋದ್ರು. ಎಲ್ಲರೂ ಏನ್ ಮಾಡಿದ್ರು ಅಂದ್ರೆ, ಗರಿಗಳನ್ನ ಹಿಡಿದು ಹೋಸನ್ನ 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 ಅಂದ್ರು. ಅವ್ರು ಹೆಂಗೆ ಸ್ತುತಿ ಮಾಡಿದ್ರು ಅಂದ್ರೆ, 118ನೇ ಕೀರ್ತನೆಯನ್ನು ತೆಗಿರಿ. ಅವರು ಹೆಂಗೆ ಆರಾಧನೆ ಮಾಡಿದ್ರು? 118ನೇ ಕೀರ್ತನೆ 26ನೇ ವಾಕ್ಯನ ಹೋದ್ರಪ್ಪ. 118ನೇ ಕೀರ್ತನೆ 26. ಯೆಹೋವನ ಹೆಸರಿನಲ್ಲಿ ಒಳಗೆ ಬರುವವನಿಗೆ ಆಶೀರ್ವಾದ, ಯೆಹೋವನ ಮಂದಿರದಲ್ಲಿರುವ ನಾವು ನಿಮ್ಮನ್ನ ಆಶೀರ್ವದಿಸುತ್ತೇವೆ. ಆಮೇಲೆ ಯೆಹೋವನೇ ದೇವರು. ಯೆಹೋವನೇ ಅವರು ಆರಾಧನೆ ಮಾಡಿದ್ದು ಹೆಂಗೆ ನೋಡ್ರಿ, ಗರಿಗಳನ್ನ ಹಿಡಿದು ಅವರು ಆರಾಧನೆ ಮಾಡಿದ್ದು. ಯೆಹೋವನೇ ದೇವರು, ಆತನು ನಮಗೆ ಪ್ರಕಾಶವನ್ನು ಅನುಗ್ರಹಿಸುವನು. ರೆಂಬೆಗಳನ್ನ ಹಿಡಿದುಕೊಂಡು ಮೆರವಣಿಗೆಯಾಗಿ ಯಜ್ಞವೇದಿಯ ಕೊಂಬುಗಳನ್ನು ಸಮೀಪಕ್ಕೆ ಬನ್ನಿರಿ. ನೋಡ್ರಿ, ಮೆರವಣಿಗೆ
ಕಾಣಿಕೆಯಾಗಿ ಯಜ್ಞವೇದಿಯ ಸಮೀಪಕ್ಕೆ ಬನ್ರಿ. ನೀನು ನನ್ನ ದೇವರು, ನೀನೇ ನನ್ನ ದೇವರು, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ. ನನ್ನ ದೇವರೇ, ನನ್ನ ದೇವರೇ, ನಿನ್ನನ್ನು ಘನಪಡಿಸುತ್ತೇವೆ, ನಿಮ್ಮನ್ನು ನಾವು ಘನಪಡಿಸುತ್ತೇವೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತ, ಆತನ ಕೃಪೆಯು ಶಾಶ್ವತವಾಗಿರುವಂತದ್ದು. ಹೆಂಗೆ ಸ್ತುತಿ ಮಾಡ್ತಿದ್ದಾರೆ ನೋಡ್ರಿ. ನೀನೇ ನನ್ನ ದೇವರು, ನಾವು ನಿಮ್ಮನ್ನು ಘನಪಡಿಸ್ತೀವಿ, ನೀವು ಒಳ್ಳೆಯವರು, ನಿನ್ನ ಕೃಪೆ ಶಾಶ್ವತವಾದದ್ದು ಅಂತ ಆರಾಧನೆ ಮಾಡಿ ಸ್ತುತಿ ಮಾಡಿ ದೇವರನ್ನ ಘನಪಡಿಸಿ. ಅಬ್ಬಾ, ಎಂತ ಭಕ್ತಿರಿ ಅದು, ಎಂತ ಭಕ್ತಿರಿ. ಇದೀರಾ? ಹಲ್ಲೆಲೂಯಾ. ನಾವು ಅಷ್ಟೇ, ಇಷ್ಟು ವರ್ಷಗಳವರೆಗೂ ಮಾಡಿದ್ದು ಎಂತ ಭಕ್ತಿರಿ, ಎಂತ ವೈರಾಗ್ಯ ಅಲ್ಲ. ಹಂಗ ಅನಿಸ್ತದ ನಮಗೆ. ನೋಡ್ರಿ, ಹಿಂಗ ಭಕ್ತಿ ಮಾಡಿದ್ರು, ಹಿಂಗ ವೈರಾಗ್ಯದಲ್ಲಿದ್ರು. ನೀನೇ ನನ್ನ ದೇವರಂದ್ರು, ನಿಮ್ಮನ್ನ ಘನಪಡಿಸ್ತೀವಿ ಅಂದ್ರು, ನಿಮಗೆ ಕೃತಜ್ಞತೆ ಹೇಳ್ತೀವಿ ಅಂದ್ರು, ನೀನು ಒಳ್ಳೆಯವನು ಅಂತ ಹೇಳ್ತೀವಿ ಅಂದ್ರು, ಗರಿಗಳಿಂದ ಹಿಡಿದ್ರು. ಅಯ್ಯೋ, ಅವರು ಮಾಡಿದ್ದು ಒಂದೊಂದಲ್ಲ, ಇಷ್ಟು ಭಕ್ತಿ ಮಾಡಿ ಇಷ್ಟು ವೈರಾಗ್ಯದಿಂದ ನಡೆದು ಆತನೇ ರಾಜ ಅಂತೇಳಿ 5 ದಿನದ ನಂತರ, ಅಂದ್ರೆ ಇವತ್ತು ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, 5ನೇ ದಿವಸ ಅವ್ರು ಹೇಳಿದ್ದೇನು ಗೊತ್ತಾ? ಯೇಸು ಸ್ವಾಮಿನ ಶಿಲುಬೆಗೆ ಹಾಕ್ರೆ. ಯೇಸು ಸ್ವಾಮಿನ ನಾವು ತಿರಸ್ಕಾರ ಮಾಡ್ತೀವಿ. ಕೀರ್ತನೆಯಲ್ಲಿ ನನ್ನ ದೇವರು, ನಾವು ದೇವರನ್ನ ಘನಪಡಿಸ್ತೀವಿ, ಏನೋ ದೇವರೇ ನಿನಗೆ ಮಹಿಮೆ ಹೇಳ್ತೀವಿ, ಕೃತಜ್ಞತೆಯಿಂದ ಜೀವಿಸ್ತೀವಿ ಅಂತ ಹೇಳಿದಂಥವ್ರು 5 ದಿನದ ನಂತರ ಅಲ್ಲಿ ವಿಚಾರಣೆಗೆ ನಿಲ್ಲಿಸಿದಾಗ, ಯೇಸು ಸ್ವಾಮಿನ ವಿಚಾರಣೆಗೆ ನಿಲ್ಲಿಸ್ತಾರೆ. ಗುರುವಾರ ರಾತ್ರಿ ಯೇಸು ಸ್ವಾಮಿನ ಹಿಡ್ಕೊಂಡು ಹೋಗ್ತಾರೆ. ಗುರುವಾರ ರಾತ್ರಿಯಿಂದ ಅನೇಕ ಕೋರ್ಟ್ಗಳಿಗೆ ತಿರುಗಿಸ್ತಾರೆ. ಇವಾಗಿನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಈ ಕೋರ್ಟ್ ಆಯ್ತು, ಆ ಕೋರ್ಟ್ ಆಯ್ತು, ಇಲ್ಲಿಂದ ಇನ್ನೊಂದು ಕೋರ್ಟ್, ಅಲ್ಲಿಂದ ಮತ್ತೊಂದು ಪಂಚಾಯಿತಿ ಸುತ್ತೋಡಿಸಿದ್ರು. ಅಲ್ಲಿ ನ್ಯಾಯ ವಿಚಾರಣೆಯಲ್ಲಿ ನಿಲ್ಲಿಸಿ ಮಾತಾಡ್ತಾ ಇರಬೇಕಾದ್ರೆ ಅಲ್ಲಿ ಆ ಭಕ್ತರಿದ್ರಲ್ಲ, ಇಲ್ಲಿ ಗರಿಗಳನ್ನಿರಿದು ಆರಾಧನೆ ಮಾಡಿದ್ರಲ್ಲ, ಅವ್ರು ಹೇಳಿದ ಮಾತೇನು ಗೊತ್ತಾ? ಯೇಸುವನ್ನ ನಾವು ತಿರಸ್ಕಾರ ಮಾಡ್ತೀವಿ, ಯೇಸು ಸ್ವಾಮಿಗೆ ಮರಣದಂಡನೆ ಕೊಡ್ರಿ, ಯೇಸು ಸ್ವಾಮಿಗೆ ಶಿಲುಬೆಗೆ ಹಾಕ್ರಿ ಅಂದರು. ನಾನು ಕೇಳುವಂಥದ್ದು, 5 ದಿನಗಳ ಹಿಂದೆ ಇದ್ದಂತ ಈ ಭಕ್ತಿ ಇವತ್ತೆಲ್ಲೋಯ್ತು? 5 ವರ್ಷಗಳ ಹಿಂದೆ ನಿನಗಿದ್ದ ಭಕ್ತಿ ಇವತ್ತೆಲ್ಲೋಯ್ತು? 20 ವರ್ಷಗಳ ಹಿಂದೆ ನಿನಗಿದ್ದಂತ ವಿಶ್ವಾಸ ಇವತ್ತೆಲ್ಲಿ ಹೋಯ್ತು? ಬಹಳಷ್ಟು ಜನ ಕ್ರೈಸ್ತರ ಜೀವಿತ ಏನಾಗಿದೆ ಅಂದ್ರೆ, ಈ ತೂಗುವಂತ ಉಯ್ಯಾಲೆ ತರ ಆಗಿದೆ ರೀ. ಚಂಚಲತ್ವ, ಸ್ಥಿರತೆ ಇಲ್ಲ. ಇಲ್ಲಿ ಸ್ತುತಿ ಮಾಡಿದ್ರು, ಆ ಉಯ್ಯಾಲೆ ಹಂಗ ಹೋದಾಗ ಅಲ್ಲಿ ಸ್ತುತಿ ಮಾಡಿದಂತ ಅದೇ ದೇವರನ್ನ ಬೈದ್ರು. ಇಲ್ಲಿ ಭಕ್ತಿ ಮಾಡಿದ್ರು, ಅಲ್ಲಿ ಅವಿಶ್ವಾಸವನ್ನು ತೋರಿಸಿದ್ರು. ತೂಗುವಂತ ನಂಬಿಕೆ, ಚಂಚಲದ ನಂಬಿಕೆ, ಸ್ಥಿರತೆ ಇಲ್ಲದೆ ಇರುವಂತ ನಂಬಿಕೆ. ದೇವರ ಮಕ್ಕಳೇ, ಈ ಒಂದು ಗರಿಗಳ ಹಬ್ಬವನ್ನು ಹಿಡಿದು ನಾನೊಂದು 4 ನಂಬಿಕೆಯನ್ನು ಹೇಳಿ ನಾನು ನಿಲ್ಲಿಸ್ತೀನಿ. ನನ್ನ ಕಡೆಗೆ ನೀವು ಗಮನ ಹರಿಸ್ರಿ. ನಾನು ಬಹಳ ಅಂದ್ರೆ ಇನ್ನೊಂದು 15 ನಿಮಿಷ ನಾನು ಮಾತಾಡ್ತೀನಿ. ನನ್ನ ಕಡೆ ನಿಮ್ ಗಮನ ಇರಲಿ. ಬಹಳಷ್ಟು ಜನರ ವಿಶ್ವಾಸ ಹೆಂಗಾಗಿದೆ? ತೂಗುವಂತ ವಿಶ್ವಾಸ ರೀ. ಮೊದಲನೇ ನಾನು ಹೇಳ್ತಾ ಇರೋದು ತೂಗುವಂತ ವಿಶ್ವಾಸ. ನಿನ್ನ ವಿಶ್ವಾಸ ಹಂಗಿದೇನು? ಇವತ್ತು ಭಕ್ತಿ ಮಾಡ್ತಿದೀಯಾ, ನಾಳೆ ದೇವ್ರನ್ನ ಬೈತೀಯಾ? ಇವತ್ತು ದೇವರ ಮೇಲೆ ವಿಶ್ವಾಸ ಇಟ್ಟಿದ್ಯಾ, ನಾಳೆ ಅವಿಶ್ವಾಸ ಮಾಡ್ತೀಯೇನು? ಇವತ್ತು ನೀನೇ ನನ್ನ ದೇವರಂದೆ, ಮತ್ತೆ ನಾಳೆ ಯಾರು ನಿನ್ನ ದೇವರು? ನಾನು ಹೇಳಿದ್ನಲ್ಲ, ನಿನ್ನೆ ಇದ್ದ ಭಕ್ತಿ ಇವತ್ತಿಲ್ಲ, ಹೋದ ವರ್ಷ ಇದ್ದ ಭಕ್ತಿ ಇವತ್ತಿಲ್ಲ, 20 ವರ್ಷಗಳ ಹಿಂದೆ ಇದ್ದ ಭಕ್ತಿ ಇವತ್ತಿಲ್ಲ, 5-6 ವರ್ಷಗಳ ಹಿಂದೆ ಇದ್ದ ಭಕ್ತಿ ಇವತ್ತಿಲ್ಲ. ನಿನ್ನ ವೈರಾಗ್ಯ ಎಲ್ಲಿ ಹೋಯ್ತು? ನಿನ್ನ ನಂಬಿಕೆ ಎಲ್ಲಿ ಹೋಯ್ತು? ತೂಗುವಂತ ವಿಶ್ವಾಸ ನಮ್ದು ಆಗ್ಬಾರ್ದು ರೀ. ತೂಗುವಂತ ವಿಶ್ವಾಸ ಆಗ್ಬಾರ್ದು, ಚಂಚಲದ ವಿಶ್ವಾಸ ಆಗ್ಬಾರ್ದು. ಬಹಳಷ್ಟು ಜನರು ತುಟಿಯಿಂದ ಆರಾಧನೆ ಮಾಡ್ತಾರೆ, ಹೃದಯದಿಂದ ಆರಾಧನೆ ಮಾಡಲ್ಲ. ಇಲ್ಲಿ ಹೃದಯದಿಂದ ಆರಾಧನೆ ಮಾಡಿದ್ಯಾ, ಸ್ವಲ್ಪ ದಿನಗಳು ಬಿಟ್ಟು ತುಟಿಯಿಂದ ಆರಾಧನೆ ಮಾಡ್ತಿದ್ಯಾ. ನಿನ್ನ ಹೃದಯದ ಆರಾಧನೆಯಲ್ಲಿ ಹೋಯ್ತು. ಹೃದಯಾಂತರದಿಂದ ದೇವರನ್ನ ಘನಪಡಿಸ್ತಾ ಇದೆಯಲ್ಲ, ಅಯ್ಯೋ ಅಂತ ಕೂಗ್ತಾ ಇದೆಯಲ್ಲ, ಅಳುತ್ತಾ ಇದೆಯಲ್ಲ.
ಎಷ್ಟೊಂದು ಸಾರಿ ನಾನು ಬಹಳ ಜನರು ನೋಡಿದ್ದೀನಿ, ಎಷ್ಟೊಂದು ಸಾರಿ ದೇವರನ್ನ ಸ್ತುತಿ ಮಾಡುವಾಗ ಕಣ್ಣೀರು 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 ಕಣ್ಣೀರು, 10 ದೇವರನ್ನ ಆರಾಧನೆ ಮಾಡ್ತಿದ್ರು. ಎಲ್ಲಿ ಹೋಯ್ತಾ ವೈರಾಗ್ಯ, ಎಲ್ಲಿ ಹೋಯ್ತಾ ಭಕ್ತಿ? ಇವಾಗ ಬಹಳ ಜನರು ಭಕ್ತಿ ಎಲ್ಲಿಗೆ ಬಂದಿದೆ? ಹೃದಯದಿಂದ ತುಟಿಗೆ ಬಂದಿದೆ ರೀ. ತುಟಿಯ ಶಬ್ದಗಳಿಂದ ಆರಾಧನೆ, ತುಟಿಯ ಶಬ್ದಗಳಿಂದ ದೇವರಿಗೆ ಮಹಿಮೆ, ಇದು ದೇವರಿಗೆ ಇಷ್ಟ ಇಲ್ವೇ ಇಲ್ಲ ರೀ. ತುಟಿಯ ಆರಾಧನೆ ದೇವರಿಗೆ ಬೇಕಾಗಿಲ್ಲ, ನಿನ್ನ ಹೃದಯದ ಆರಾಧನೆ ದೇವರಿಗೆ ಬೇಕು. ಹಲ್ಲೆಲೂಯ. ಪಕ್ಕದವರಿಗೆ ಹೇಳ್ತೀರಾ, ತುಟಿಯ ಆರಾಧನೆ ದೇವರಿಗೆ ಬೇಕಾಗಿಲ್ಲ, ನಿನ್ನ ಹೃದಯದ ಆರಾಧನೆ ದೇವರಿಗೆ ಬೇಕು. ಹಲ್ಲೆಲೂಯ. ತೂಗುವಂತ ವಿಶ್ವಾಸ ರೀ, ಚಂಚಲದ ವಿಶ್ವಾಸ. ಈಗ ಎರಡನೇ ವಿಶ್ವಾಸ ನಾನು ಹೇಳ್ತಿದ್ದೀನಿ, ಕೇಳಿಸ್ಕೊಳ್ರಿ. ಎರಡನೇ ವಿಶ್ವಾಸ ಎಂತ ವಿಶ್ವಾಸ? ಲಾಭದ ವಿಶ್ವಾಸ. ಬಹಳ ಜನರದು ಲಾಭದ ವಿಶ್ವಾಸ. ಯೇಸು ಸ್ವಾಮಿ ಹತ್ರ ಬಂದ್ರೆ ಗುಣ ಮಾಡ್ತಾರ? ನಾನು ನಿಮಗೆ ಕೇಳ್ತಾ ಇದ್ದೀನಿ, ಯೇಸು ಸ್ವಾಮಿ ಹತ್ರ ಬಂದ್ರೆ ಗುಣ ಮಾಡ್ತಾರ? ಮಾಡ್ತಾರ. ಹಂಗಾದ್ರೆ ಹೋಗೋಣ. ಲಾಭ ರೀ. ಯೇಸು ಸ್ವಾಮಿ ಹತ್ರ ಬಂದ್ರೆ ಬಡತನ ಹೋಗುತ್ತಾ? ಕೇಳ್ತಿದ್ದೀನಿ ನಿಮಗೆ, ಹೋಗುತ್ತಾ? ಹಂಗಾದ್ರೆ ಬರೋಣ. ಶ್ರೀಮಂತಿಕೆ ಬರುತ್ತೆ ಅನ್ನೋದಾದ್ರೆ ಯೇಸು ಸ್ವಾಮಿ ಓಕೆ ರೀ. ದೆವ್ವಗಳು ಬಿಡುಗಡೆ ಆಗುತ್ತೆ ಅಂದ್ರೆ ಯೇಸು ಸ್ವಾಮಿ ಓಕೆ. ರೋಗ ಸೌಖ್ಯ ಆಗುತ್ತೆ ಅಂದ್ರೆ ಯೇಸು ಸ್ವಾಮಿ ಇರ್ಲಿ, ಲಾಭಕ್ಕಾಗಿ ಇರ್ಲಿ ಯೇಸು ಸ್ವಾಮಿ. ಬಹಳಷ್ಟು ಜನರ ಭಕ್ತಿ ಲಾಭದ ಭಕ್ತಿ ರೀ, ಲಾಭದ ವಿಶ್ವಾಸ. ಏನೋ ಸಿಕ್ಕತ್ತೆ ದೇವರಿಂದ, ಅದು ಸೌಖ್ಯನೋ ಆರೋಗ್ಯನೋ ಶ್ರೀಮಂತಿಕೆನೋ ಹಣನೋ ಏನೋ ಒಂದು ದೇವರಿಂದ ಸಿಕ್ಕತ್ತೆ. ದೇವ್ರ ಮಕ್ಕಳೇ, ನಾನು ಹಿಂಗೆ ಹೇಳ್ತಾ ಇಲ್ಲ, ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡೋದು ತಪ್ಪು ಅಂತ ಹೇಳ್ತಾ ಇಲ್ಲ. ಕೇಳ್ರಿ ದೇವ್ರ ಹತ್ರ, ಅಯ್ಯ ನನಗೆ ಸ್ವಸ್ಥತೆ ಮಾಡು, ನನ್ನ ಮಕ್ಕಳನ್ನ ಚೆನ್ನಾಗಿಡು, ನನಗೊಂದು ಸೈಟ್ ಬೇಕು, ನನಗೊಂದು ಮನೆ ಬೇಕು, ನನಗೊಂದು ಕಟ್ಟಡ ಬೇಕು, ನನಗೊಂದು ವೆಹಿಕಲ್ ಬೇಕು. ಕೇಳು ದೇವ್ರ ಹತ್ರ, ತಪ್ಪೇನೂ ಅಲ್ಲ. ಆದರೆ ಅದಕ್ಕಿಂತಲೂ ಹೆಚ್ಚಾಗಿ ದೇವರೇ ನನಗೆ ಆತ್ಮಿಕವಾದ ವರಗಳನ್ನು ಕೊಡಪ್ಪ, ಇನ್ನೂ ನಿನ್ನ ಸೇವೆ ನಾನು ಜಾಸ್ತಿ ಮಾಡ್ಬೇಕು, ಹಂಗೆ ನೀನು ಸಹಾಯ ಮಾಡಪ್ಪ, ನಿನ್ನ ಮಾರ್ಗದಲ್ಲಿ ನನ್ನನ್ನು ನಡೆಸಪ್ಪ. ಇದನ್ನ ಕೇಳದೆ ಅದನ್ನ ಕೇಳಬೇಡ. ಅರ್ಥ ಆಗಿದೆಯಾ? ಈ ಆತ್ಮಿಕವಾದ ಆಶೀರ್ವಾದ ಕೇಳದೆ ಶಾರೀರಿಕವಾದ ಆಶೀರ್ವಾದ ಕೇಳಬೇಡ. ಆತ್ಮಿಕವಾದ ಆಶೀರ್ವಾದ ಕೇಳದೆ ಇರುವವನಿಗೆ ಶಾರೀರಿಕವಾದ ಆಶೀರ್ವಾದವನ್ನು ಕೇಳುವ ಹಕ್ಕಿಲ್ಲ. ಇದೀರಾ? ನಾನು ಫಸ್ಟ್ ಏನ್ ಪ್ರೇಯರ್ ಮಾಡಬೇಕು? ದೇವರೇ ಆತ್ಮಿಕವಾದ ವರ ಕೊಡಪ್ಪ, ನಿನ್ನಲ್ಲಿ ನಾನು ಬಹಳ ಬಲವಾಗಿ ನಿಲ್ಬೇಕು, ನನ್ನ ಭಕ್ತಿ ವೈರಾಗ್ಯ ಜಾಸ್ತಿ ಆಗಬೇಕು, ನಿನ್ನ ಸೇವೆ ಮಾಡಬೇಕು, ನಾನು ಸಭೆ ಸೇವೆಯಲ್ಲಿ ನಾನು ಪಾಲ್ಗೊಳ್ಬೇಕು, ಈ ತರ ನನಗೆ ಸಹಾಯ ಮಾಡಂತ ನೀನು ಪ್ರಾರ್ಥನೆ ಮಾಡಿದ್ರೆ, ನೆಕ್ಸ್ಟ್ ನೀನು ಪ್ರಾರ್ಥನೆ ಮಾಡು, ನನ್ನ ಮಕ್ಕಳನ್ನ ಆಶೀರ್ವಾದ ಮಾಡಪ್ಪ, ನನ್ನನ್ನು ಆಶೀರ್ವಾದ ಮಾಡಪ್ಪ, ನನಗೆ ದುಡಿಮೆ ಜಾಸ್ತಿ ಕೊಡು, ನನ್ನ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡು, ನನಗೆ ರೋಗ ಇದೆ ನೀನು ಗುಣ ಮಾಡಪ್ಪ ಅಂತ ಹೇಳು, ಹಕ್ಕಿದೆ. ಆದರೆ ಈ ಆತ್ಮಿಕವಾದ ಆಶೀರ್ವಾದ ಏನು ಕೇಳಲ್ಲ. ಬರೇ ನನಗೆ ಸೌಖ್ಯ ಬೇಕು, ನನಗೆ ಆರೋಗ್ಯ ಬೇಕು, ನನಗೆ ಹಣ ಹೆಚ್ಚಾಗಬೇಕು, ನನ್ನ ಮನೆ ಚೆನ್ನಾಗಿರ್ಬೇಕು, ನಾವು ಸಮಾಧಾನವಾಗಿರ್ಬೇಕಂದ್ರೆ ನಿನ್ನ ಭಕ್ತಿ ಎಂಥದ್ದು? ನಿನ್ನ ವಿಶ್ವಾಸ ಎಂಥದ್ದು? ಲಾಭದ ವಿಶ್ವಾಸ ರೀ. ಹಲ್ಲೆಲೂಯ. ಎಂತ ವಿಶ್ವಾಸ ರೀ? ಲಾಭದ ವಿಶ್ವಾಸ. ಲಾಭದ ವಿಶ್ವಾಸ ನಿನ್ನ ವಿಶ್ವಾಸ ಆಗಬಾರ್ದು. ನಾನು ಹೇಳ ನಿಮಗೆ, 5 ರೊಟ್ಟಿ 2 ಮೀನು, ಎಷ್ಟು ಸಾವಿರ ಜನ ಊಟ ಮಾಡಿದ್ದು? ಎಷ್ಟು ಸಾವಿರ ಜನ ರೀ? 5,000 ಜನ. ಆ 5,000 ಜನ ಯೇಸು ಸ್ವಾಮಿಯಿಂದ ಊಟವನ್ನು ಪಡೆದರು, ಯೇಸು ಸ್ವಾಮಿಯಿಂದ ಸೌಖ್ಯವನ್ನು ಪಡೆದರು, ಯೇಸು ಸ್ವಾಮಿಗೆ ಯೇಸು ಸ್ವಾಮಿಯಿಂದ ಗುಣವನ್ನು ಹೊಂದಿದರು, ದೆವ್ವಗಳು ಬಿಡುಗಡೆ ಆಯಿತು. ಇವಾಗ ಯಾರು ಬೇಡ ಅವರಿಗೆ? ಯೇಸು ಸ್ವಾಮಿ ಬೇಡ. ಯೇಸು ಸ್ವಾಮಿ ತಿರಸ್ಕಾರ ಮಾಡಿದರು. ಅಂದ್ರೆ ಅವರ ವಿಶ್ವಾಸ ಎಂಥದ್ದು? ಲಾಭದ ವಿಶ್ವಾಸ. ನಿನ್ನ ವಿಶ್ವಾಸ ಲಾಭದ ವಿಶ್ವಾಸ ಏನು? ಬರೇ ರೋಗ ಗುಣಕ್ಕಾಗಿ ಮಾತ್ರನೇ ಬಂದಿದೆಯೇನು? ಬಹಳಷ್ಟು ಜನರು ಇವಾಗ ಒಂದು ಪೋಸ್ಟ್ ತುಂಬಾ ಜನರು ಮೀಟಿಂಗ್ ವ್ಯವಸ್ಥೆ ಮಾಡ್ತಾರೆ. ಆ ಮೀಟಿಂಗ್ ಪೋಸ್ಟ್ಗಳು ನೋಡಿದ್ರೆ ಅದರಲ್ಲಿ ಹಾಕಿರ್ತಾರೆ ಸ್ವಸ್ಥತೆಯ ಕೂಟ, ಮಿರಾಕಲ್ ಮೀಟಿಂಗ್, ಪ್ರವಾದನೆಗಳು. ಯಾಕೆ ಈ ತರ ಆಗ್ತಿದ್ದಾರೆ ಅಂದ್ರೆ ಲಾಭವನ್ನು ತೋರಿಸ್ತಿದ್ದಾರೆ, ಜನನ್ ಸೇರಿಸ್ಲಿಕ್ಕೆ ಗಿಮಿಕ್, ಅದು ಜನನ್ ಸೇರಿಸ್ಲಿಕ್ಕೆ ರೀ. ನಾನು ನಿಮಗೆ ಹೇಳ, ದೇವ್ರ ಮಕ್ಕಳೇ, ಸ್ವಸ್ಥತೆ ಆಗತ್ತಾ? ಆಗದಿದ್ರೂ ಪರವಾಗಿಲ್ಲ, ನಾನು ದೇವರ ವಾಕ್ಯವನ್ನು ಕೇಳಿ ದೇವರನ್ನ ಮಹಿಮೆ ಪಡಿಸ್ಬೇಕು. ನಮಗೆ ಬೇಕಾಗಿರೋದು ಸ್ವಸ್ಥತೆ ಅಲ್ಲ, ನಮಗೆ ಬೇಕಾಗಿರೋದು ದೇವರ ವಾಕ್ಯ. ಹಲ್ಲೆಲೂಯಾ. ಇದೀರಾ? ನಮಗೆ ಬೇಕಾಗಿರುವಂಥದ್ದು ಲಾಭ ಅಲ್ಲ, ನಮಗೆ ಬೇಕಾಗಿರೋದು ದೇವರ ವಚನ, ದೇವರ ವಾಕ್ಯ ನಮಗೆ ಬೇಕು.
ಹಲ್ಲೆಲೂಯಾ. ಬಹಳ ಜನರಿಗೆ ಏನಾಗಿದೆ, ಲಾಭವನ್ನು ತೋರಿಸ್ತಾ ಇದ್ದಾರೆ. ನಾನು ಇನ್ನೂ ಮುಂದುವರೆದು ಹೇಳ, ಒಂದು ಉದಾಹರಣೆಗೆ ನಾನು ಹೇಳ್ತೀನಿ. ಒಂದು ಕಾರ್ ಇರುತ್ತೆ, ಒಂದು ಕಾರು. ಈ ಪಾಸ್ಟ್ ಹೇಳೋದೇನು ಗೊತ್ತಾ, ಬ್ರದರ್, ದೇವರು ನನ್ನ ಜೊತೆಯಲ್ಲಿ ಮಾತಾಡಿದ್ದಾರೆ, ರಾತ್ರಿ ದೇವ್ರು ಮಾತಾಡಿದಾರಂತೆ, ಕನಸು ಬಿದ್ದಿದೆಯಂತೆ, ನನಗೆ ದರ್ಶನ ಆಗಿದೆ, ಈ ಕಾರ್ ಮಾರಿಬಿಡ್ರಿ, ಮಾರಿ ಬಂದಿದ್ದ ದುಡ್ಡು ಸೇವೆ ಕೊಟ್ಬಿಡ್ರಿ. ಹಂಗೆ ಮಾತಾಡ್ತಾರ ದೇವರು? ಮಾತಾಡ್ತಾರ ಹಂಗೆ? ಇವನಿಗೆ ದುಡ್ಡು ಬೇಕು, ಲಾಭ ರೀ, ಅವು ಬಿಡ್ರಿ. ಒಂದು 10 ಕಾರ್ ಇದ್ರೆ ಒಂದು ಕಾರ್ ಮಾರಲಿ, ಸೇವೆ ಕೊಡ್ಲಿ. ಇರೋದೇ ಒಂದು ಕಾರ್, ಓಡಾಡಕ್ಕಿಲ್ಲ ಅವನಿಗೆ. ಇವ್ರು ಹೇಳೋದೇನಂದ್ರೆ ದೇವ್ರು ಮಾತಾಡೋಣ. ದೇವ್ರಂಗೆ ಮಾತಾಡಲ್ರಿಪ್ಪ. ಯಾರಾದ್ರೂ ಸೇವಕರು ಬಂದು ನಿಮಗೆ ಹಂಗೆ ಮಾತಾಡಿದ್ರೆ ಡೈರೆಕ್ಟ್ ಆಗಿ ಹೇಳ್ರಿ, ದೇವ್ರಂಗೆ ಮಾತಾಡಲ್ಲ. ಹಲ್ಲೆಲೂಯಾ. ನನ್ನ ಮನಸ್ಫೂರ್ತಿಯಾಗಿ ನನಗಿಷ್ಟ ಬಂದು ನಾನು ಮಾರಿ ಏನಾದರೂ ಕೊಟ್ಟರೆ ದೇವ್ರಿಗೆ ಮಹಿಮೆ. ದೇವರಾಗಿ ಬಂದು ನೀನು ಕಾರ್ ಮಾರು, ನೀನು ಮನೆ ಮಾರು, ನೀನು ಬಿಲ್ಡಿಂಗ್ ಮಾರು, ನೀನು ಅನಾಥ ಆಗು, ನೀನು ಬಡವ ಆಗು, ನೀನು ದರಿದ್ರ ಆಗು, ಇರೋದನ್ನೆಲ್ಲ ಕೊಟ್ಬಿಡು ಅನ್ನಲ್ಲ. ಆ ಥರ ಮೋಟಿವೇಟ್ ಮಾಡೋದು ಬಹಳಷ್ಟು ಜನ ತೋಳದ ವೇಷ, ಕುರಿಯ ವೇಷ ಹಾಕ್ಕೊಂಡಿರುವಂಥ ತೋಳ ಥರ ಇರೋ ಸೇವಕರು ರೀ. ಯಾಕಂದ್ರೆ ಜನರಿಗೆ ಏನು ಬೇಕೀಗ? ಲಾಭ ಬೇಕು. ಕೊಡ್ರಿ ಬ್ರದರ್, ಕಾರು 2 ಕೊಡ್ತಾನೆ ದೇವರು, 2 ತಗೊಂಡು ನಾನೇನು ಮಾಡ್ಲಪ್ಪ? ಒಂದು ನಿಲ್ಸಕ್ಕೆ ಕಾರ್ ಜಾಗ ಇಲ್ಲ ಅಲ್ಲಿ. ಒಂದು ಕಾರ್ ನಿಲ್ಸಕ್ಕೆ ಜಾಗ ಇಲ್ಲ ಅಲ್ಲಿ. 2 ತಗೊಂಡು ನಾನೇನು ಮಾಡಲಿ? ಒಂದು ಕಾರ್ ಕೊಡ್ರಿ ಬ್ರದರ್, ದೇವ್ರು ಕೊಡ್ತಾನೆ. 2 ಮನೆ ಮಾರ್ಬಿಡ್ರಿ ಬ್ರದರ್, 2 ಮನೆ ಕೊಡ್ತಾನೆ ದೇವ್ರು. ನನಗೇನು ಬಾಡಿಗೆ ಬೇಡಪ್ಪ, ಇರಕ್ಕೊಂದು ಮನೆ ಇದ್ರೆ ಸಾಕು, ದೇವ್ರು ಕೊಟ್ಟಾರ, ಅದು ದೇವ್ರಿಗೆ ಮಹಿಮೆ. ಹಲ್ಲೆಲೂಯಾ. ನಾನು ಏನು ಹೇಳಕ್ ಹೋಗ್ತಿದ್ದೀನಿ, ಲಾಭದ ಹೆಸರಿನಲ್ಲಿ ಮೋಸದ ಸೇವೆಗಳು ನಡೀತಾ ಇದೆ. ಎಚ್ಚರ ಇರ್ರಿ ದೇವ್ರ ಮಕ್ಕಳೇ, ಎಚ್ಚರವಾಗಿರ್ರಿ. ಕೆಲವರು ಹೆಂಗಿದ್ದಾರಪ್ಪ ಅಂದ್ರೆ, ಕೆಲವರು ವಿಶ್ವಾಸಿಗಳು ಹೆಂಗಿದ್ದಾರೆ ಅಂದ್ರೆ, ಈ ತರ ಈ ಯೂಟ್ಯೂಬ್ಗಳಿಗೆ ಬಹಳ ಜನ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ನೀವು ಕೂಡ ಕೆಲವರು ಅಡಿಕ್ಟ್ ಆಗಿದ್ದೀರೇನೋ ನನಗೆ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ನೋಡೋದು ವಾಕ್ಯ, ಯೂಟ್ಯೂಬಲ್ಲಿ ವಾಕ್ಯ ನೋಡ್ಬಿಟ್ಟು ಅವನು ಏನು ಹೇಳ್ತಾನೆ ಕೇಳಿ. 1 ಅಡಿ ಜಾಗಕ್ಕಂತೆ, 1 ಅಡಿ ಜಾಗಕ್ಕೆ ಇಷ್ಟ ಆಗತ್ತೆ. ನಾವು ಟ್ಯಾಬರ್ನಕಲ್ ಕಟ್ತಾ ಇದ್ದೀವಿ, ನಾವೊಂದು ದೇವಾಲಯವನ್ನು ಕಟ್ತಾ ಇದ್ದೀವಿ, ನಾವೊಂದು ಅನಾಥಾಶ್ರಮ ಕಟ್ತಾ ಇದ್ದೀವಿ. 1 ಅಡಿ ಜಾಗಕ್ಕೆ 3,500 ರೂಪಾಯಿ ಆಗತ್ತೆ. ನೀವು ಯಾರಾದ್ರೂ ಕಳಿಸೋದಾದ್ರೆ ಕೆಳಗಡೆ ಫೋನ್ ಪೇ ಮತ್ತೆ ಗೂಗಲ್ ಪೇ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಇವನು ಇಲ್ಲಿ ಸಭೆಗೆ 10 ರೂಪಾಯಿ ಕೊಡ್ಲಿಲ್ದವನು ಅಲ್ಲಿ 3,500 ಕಳಿಸ್ತಾನ್ರಿ. ಎಚ್ಚರ ಇರ್ರಿ ದೇವ್ರ ಮಕ್ಕಳೇ. ಲಾಭ ನಡೀತಾ ಇದೆ, ವ್ಯಾಪಾರಗಳು ನಡೀತಾ ಇದೆ. ಸೇವೆಯ ವಿಷಯದಲ್ಲಿ, ಸೇವೆಯ ಹೆಸರಿನಲ್ಲಿ ವ್ಯಾಪಾರಗಳು. ನೀನು ಬಂದು ಆರಾಧನೆ ಮಾಡುವಂತ ನಿನ್ನ ಮನೆ, ನಿನ್ನ ಸಭೆಗೆ 10 ರೂಪಾಯಿ ಕೊಡೋದು ಗೊತ್ತಿಲ್ಲ, ಅಲ್ಲಿ 3,500 ರೂಪಾಯಿ ಕಳಿಸ್ತೀಯಲ್ಲ, ತಪ್ಪಲ್ಲ ಅದು? ಅಲ್ಲಿ ವ್ಯಾಪಾರ ನಡೀತಾ ಇದೆ. ಅಲ್ಲಿ ಸ್ವಲ್ಪ ಎಚ್ಚರ ಇರ್ರಿ. ವ್ಯಾಪಾರದ ವಿಶ್ವಾಸ ನಮ್ಮ ವಿಶ್ವಾಸ ಅಲ್ಲ, ಲಾಭದ ವಿಶ್ವಾಸ ನಮ್ಮ ವಿಶ್ವಾಸ ಅಲ್ಲ. ನಾನು ಯಾವತ್ತೂ ಹೇಳಲ್ಲ ರೀ, ನಿಮ್ಮ ಮನೆ ಮಾರ್ರಿ, ನಿಮ್ಮ ಹೊಲ ಮಾರ್ರಿ, ನಿಮ್ಮ ಕಾರ್ಗಳು ಮಾರ್ರಿ, ನಿಮ್ಮ ಬೈಕ್ ಮಾರ್ರಿ, ನಿಮಗಿರೋದನ್ನ ಮಾರಿ ದೇವ್ರಿಗೆ ಕೊಡ್ರಿ ಅಂತ ನನ್ನ ಇಷ್ಟು ವರ್ಷದ ಸೇವೆಯಲ್ಲಿ ಹೇಳಿಲ್ಲ. ನಾನು ಸಾಯ ತನಕ ನಾನು ಈ ಮಾತು ಹೇಳಲ್ಲ ರೀ. ಯಾಕಂದ್ರೆ ನನಗೆ ಲಾಭ ಅವಶ್ಯಕತೆ ಇಲ್ಲ. ಪರಲೋಕ ದೇವರು ನಮಗೆ ಬೇಕಾದದನ್ನು ದೇವರು ಅನುಗ್ರಹ ಮಾಡಿದ್ದಾರೆ. ನಮ್ಮ ಸೇವೆಗೆ ಬೇಕಾದದನ್ನು ದೇವರು ಕೊಟ್ಟಿದ್ದಾರೆ. ಯಾವತ್ತೂ ನಾನು ಈ ಮಾತು ಹೇಳಿಲ್ಲ ರೀ. ಒಂದು ವೇಳೆ ಯಾರಾದರೂ ಆ ಥರ ನಿಮಗೆ ಹೇಳಿದ್ರೆ ಎಚ್ಚರ ಇರ್ರಿ. ಏನಾದರೂ ಫೋನ್ನಲ್ಲಿ ವಾಕ್ಯಗಳನ್ನ ಕೇಳ್ತಾ ಇರುವಾಗ ಅಂತ ವಾಕ್ಯ ಕೇಳಿದ್ರೆ ತಕ್ಷಣ ಎಚ್ಚರ ಆಗಿರಿ. ಇದು ವ್ಯಾಪಾರ, ಇದು ಸೇವೆ ಅಲ್ಲ. ಟಿವಿಯಲ್ಲಿ ಅಂತೆ, ಅವರ ಚಾನೆಲ್ ಅಲ್ಲಿ, ಟಿವಿಯಲ್ಲಿ ನಿಂದು ಫೋಟೋ ಡಿಸ್ಪ್ಲೇ ಮಾಡಿ ಹ್ಯಾಪಿ ಬರ್ತ್ಡೇ ಟು ಯು ಅಂತ ಬರುತ್ತೆ. 10,000 ಕಳಿಸ್ಬೇಕಂತ. ನೀನು ಎಷ್ಟು ಕಳಿಸ್ಬೇಕಂತೆ? 10,000 ನೀನು ಕಳಿಸಿದ್ರೆ ನಿನ್ನ ಫೋಟೋ ಅವನ ಚಾನಲ್ ಅಲ್ಲಿ ಹಾಕ್ತಾನಂತೆ, ಹ್ಯಾಪಿ ಬರ್ಡೇ ವಿಶ್ ಮಾಡ್ತಾನಂತೆ. ಎದಕ್ಕಪ್ಪ 10,000? ಅರ್ಥ ಆಗ್ತಿದೆಯಾ? ನನ್ನ ವಿಶ್ವಾಸ, ನಮ್ಮ ವಿಶ್ವಾಸ ಏನು ವಿಶ್ವಾಸ ಅಲ್ಲ? ಲಾಭದ ವಿಶ್ವಾಸ ಅಲ್ಲ. ಪಕ್ಕದವ್ರಿಗೆ ಹೇಳ್ರಿ, ನಮ್ಮ ವಿಶ್ವಾಸ ಲಾಭದ ವಿಶ್ವಾಸವಲ್ಲ. ನಮ್ಮ ವಿಶ್ವಾಸ ಎಂಥದಪ್ಪ? ಬಲವಾದ ವಿಶ್ವಾಸ ಆಗ್ಬೇಕು, ನಿಸ್ವಾರ್ಥವಾದ ವಿಶ್ವಾಸ ಆಗ್ಬೇಕು. ನಮಗೆ ಕೊಡದೆ ನೋಡ್ರಿ, ಇಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ಕೊಡಬೇಕಾದದನ್ನ ಪರಲೋಕ ದೇವರು ನಮಗೆ ಕೊಡ್ತಾರೆ, ಆಶೀರ್ವಾದ ಮಾಡೇ ಮಾಡ್ತಾರೆ. ನಾನು ದೇವರ ವಾಕ್ಯ ಹೇಳುವಾಗ ಜಾಸ್ತಿ ನನಗೆ ದಶಮ ಭಾಗದ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಇಷ್ಟ ಆಗಲ್ಲ ರೀ. ಕೊಡ್ರಿ 10 ಭಾಗ, 100 ಭಾಗ ಕೊಡ್ತಾರೆ, 1000 ಭಾಗ ಕೊಡ್ತಾರೆ, ಅಂದ್ರೆ 1,00,000 ಭಾಗ ಕೊಡ್ತಾರೆ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ, ಕೊಡುವವನು ಪ್ರೀತಿಯಿಂದ ಕೊಡಬೇಕು, ಅದು ವಾಕ್ಯ ಹೇಳುತ್ತೆ.
ಕೊಡುವವನು ಬಲಾತ್ಕಾರವಿಲ್ಲದಂಗೆ ಕೊಡಬೇಕು. ಕೊಡುವವನು ಸ್ವ ಇಚ್ಛೆಯಿಂದ ಕೊಡಬೇಕು. ಅವನಿಗೆ ಅದು ಆಶೀರ್ವಾದ. ಹಲ್ಲೆಲೂಯ, ಹಲ್ಲೆಲೂಯ. ನೀವು ಕೊಡ್ರಿ, ನೀವು ಕೊಟ್ರೇನೆ ಆಶೀರ್ವಾದ. ಇದು ನನ್ನ ಲಾಭ ಆಗತ್ತೆ. ದೇವ್ರ ಮಕ್ಕಳೇ, ಯಾವತ್ತೂ ನಮಗೆ ಲಾಭ ಅವಶ್ಯಕತೆ ಇಲ್ಲ. ನಮ್ಮ ವಿಶ್ವಾಸ ನಿಸ್ವಾರ್ಥವಾದ ವಿಶ್ವಾಸ. ಹಲ್ಲೆಲೂಯ, ಹಲ್ಲೆಲೂಯ. ನೀನು ಮನಸ್ಫೂರ್ತಿಯಾಗಿ ಕೊಡ್ತೀಯಾ, ನಿನಗೆ ಆಶೀರ್ವಾದನೇ ಅದು. ನಾನಿವತ್ತು ಹೇಳ್ತೀನಿ, ನೀನು ಮನಸ್ಫೂರ್ತಿಯಾಗಿ ಕೊಡ್ತೀಯಾ. ಹಳೆ ಒಡಂಬಡಿಕೆಯಲ್ಲಿ ದಶಮ ಭಾಗ ಹೇಳುತ್ತೆ. ಅದೇ ಹೊಸ ಒಡಂಬಡಿಕೆಗೆ ಬಂದಾಗ ನಿನ್ನ ಮನಸ್ಫೂರ್ತಿಯಾಗಿ ಇಚ್ಛೆಯಿಂದ ಶಕ್ತಿ ಮೀರಿ ದೇವಾಲಯಕ್ಕೆ ನೀನು ಕೊಡು. ದೇವರು ನಿನ್ನನ್ನು ಬ್ಲೆಸ್ ಮಾಡ್ತಾರೆ. ಹಲ್ಲೆಲೂಯ. ಇಷ್ಟ ಅಳತೆ ಅಂತಿಲ್ಲ, ಇಷ್ಟ ಅಳತೆ ಇಂತಲ್ಲ. ಅಳತೆ ಮೀರಿ ಕೊಡು, ಅಳತೆ ಮಾಡಿಕೊಡು, ಅಳತೆ ಇಲ್ಲದಂಗೆ ಕೊಡು. ಒಟ್ಟಲ್ಲಿ ಮನಸ್ಫೂರ್ತಿಯಾಗಿ ನೀನು ಕೊಡಂತ ವಾಕ್ಯ ಹೇಳುತ್ತೆ. ಒಂದು ವೇಳೆ ಯಾರಾದರೂ ನೀವು ಮತ್ತು ಹೇಳ್ತೀನಿ ನಾನು, ಯೂಟ್ಯೂಬ್ಗಳಲ್ಲಿ ಈ ಥರದ ಸಂದೇಶಗಳು ಕೇಳಿದ್ರೆ ದೇವ್ರ ಮಕ್ಕಳೇ ಅಲ್ಲಿಗೆ ನಿಲ್ಲಿಸ್ರಿ. ಅದನ್ನು ದಯವಿಟ್ಟು ಕೇಳಲಿಕ್ಕೆ ಹೋಗ್ಬೇಡ್ರಿ. ಅದು ತಪ್ಪಾದ ಉಪದೇಶಗಳು, ತಪ್ಪಾದ ಉಪದೇಶಗಳು. ಇನ್ನೊಬ್ಬನು ಉಪದೇಶ ಮಾಡ್ತಾನೆ, ನೀನೇನು ಮಾಡ್ಬೇಕಂದ್ರೆ ಪ್ರತಿ ತಿಂಗಳು 9,999 ರೂಪಾಯಿ ಕೊಟ್ಟು ತಿಂಗಳಿಗೆ ಒಂದು ಕ್ಯಾಂಡಲ್ ಥರ 3 ತಿಂಗಳು ಕ್ಯಾಂಡಲ್ ಹಚ್ಬೇಕಂತಾರೆ. 3 ತಿಂಗಳದು ಕ್ಯಾಂಡಲ್ದು ರೇಟ್ ಎಷ್ಟಾಗತ್ತೆ ನನಗೆ ಗೊತ್ತಿಲ್ಲ. 3 ತಿಂಗಳಿಗೆ 9,999 ರೂಪಾಯಿ 3 ತಿಂಗಳು ಕಟ್ಟಬೇಕಂತೆ. ಮತ್ತೆ 3 ತಿಂಗಳು ಕ್ಯಾಂಡಲ್ ಹಚ್ಚಿದ್ರೆ ನಿನ್ನ ಕಷ್ಟಗಳೆಲ್ಲ ಪರಿಹಾರ ಅಂತೆ. ಮತ್ತೆದಕ್ರಿ ನಾವು ಯೇಸು ಸ್ವಾಮಿ ನಂಬಿಲಿ ಬರಬೇಕು, ಕ್ಯಾಂಡಲ್ಗಳು ಹಚ್ಕೊಂಡು 3 ತಿಂಗಳು 9 3 10 3 30,000 ರೂಪಾಯಿ ಕೊಟ್ಟು ಕ್ಯಾಂಡಲ್ ಹಚ್ಚಿದ್ರೆ ಮುಗಿದೋಗ್ತಿತ್ತಲ್ಲ. ಈ 25 ವರ್ಷದಿಂದ ನಾವು ಬಡ್ಕೊಂಡು ಸ್ವಾಮಿ ಸ್ವಾಮಿ ಸ್ವಾಮಿ, ಇದು ಅವಶ್ಯಕತೆನೇ ಇರಲಿಲ್ಲಲ್ರಿ. ಕ್ಯಾಂಡಲ್ ಹಚ್ಚಿ 30,000 ಕೊಟ್ಟಿದ್ರೆ ಹಾಗೆ ಹೋಗೋದು. 30,000 ಯಾಕ್ರಿಯಪ್ಪ, ಕಷ್ಟಪಟ್ಟು 3 ಲಕ್ಷ ಕೊಡೋನ್ ಬಿಡ್ರಿ, ಹೋಗ್ಲಿ. ದುರುಪದೇಶಗಳು, ಲಾಭದ ಉಪದೇಶಗಳು, ಲಾಭದ ವಿಶ್ವಾಸ, ವ್ಯಾಪಾರದ ವಿಶ್ವಾಸ. ವ್ಯಾಪಾರದ ವಿಶ್ವಾಸವನ್ನ ಕೇಳಬೇಡ, ವ್ಯಾಪಾರದ ವಿಶ್ವಾಸವನ್ನ ಆಚರಿಸಬೇಡ, ವ್ಯಾಪಾರದ ವಿಶ್ವಾಸವನ್ನ ರೂಢಿಗೂ ತರಬೇಡ. ಇದು ನಮಗೆ ಒಳಿತಲ್ಲ ರೀ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಸನ್ನಿಧಾನದಲ್ಲಿ ನಿಸ್ವಾರ್ಥವಾದ ವಿಶ್ವಾಸವನ್ನ ನಾವು ದೇವರಿಗೆ ತೋರಿಸ್ಬೇಕು. ಅವತ್ತು ಬಹಳ ಜನರು ಏನು ಮಾಡ್ತಿದ್ರು ಅಂದ್ರೆ, ಅವರು ಲಾಭದ ವಿಶ್ವಾಸವನ್ನ ದೇವರಿಂದ ಎದುರು ನೋಡಿದರು. ಲಾಭದ ವಿಶ್ವಾಸ. ಮೂರನೇದು ಮಾತು ನಾನು ಹೇಳ್ತೀನಿ, ಮೂರನೇ ಮಾತು ಕೇಳಿಸ್ಕೊಳ್ರಿ. ಮೊದಲನೇದು ಏನು ನಾನು ಹೇಳಿದ್ದು? ಮೊದಲನೇದು ಚಂಚಲದ ವಿಶ್ವಾಸ ಅಥವಾ ತೂಗುವ ವಿಶ್ವಾಸ. ಇದು ನಮಗೆ ಬೇಡ. ಅವತ್ತು ಹಂಗಿದ್ದೆ, ಇವತ್ತು ಹಿಂಗಿದೆಯಾ, ನಾಳೆ ಹಂಗಿರ್ತೀಯ, ನಾಡದ್ದು ಇನ್ನೊಂದು ಥರ ಇರ್ತೀಯ. ಬಣ್ಣನ ಬದಲಾಯಿಸಬಾರ್ದು. ಸರಿ, ನಾನು ಮುಂದಕ್ಕೆ ಹೇಳ್ತೀನಿ. ಭಯದ ವಿಶ್ವಾಸ. ಒಂದು, ತೂಗುವ ವಿಶ್ವಾಸ ಬೇಡ. ಎರಡನೇದು ಲಾಭದ ವಿಶ್ವಾಸ ಬೇಡ. ಮೂರನೇದು ಭಯದ ವಿಶ್ವಾಸ ರೀ, ಅಥವಾ ಮೋಸದ ವಿಶ್ವಾಸ. ಏನು ಭಯದ ವಿಶ್ವಾಸ? ಯೇಸು ಸ್ವಾಮಿನ ಹಿಡ್ಕೊಂಡು ಹೋದ್ರಲ್ಲ, ಯೇಸು ಸ್ವಾಮಿನ ಹಿಡ್ಕೊಂಡು ಹೋದಾಗ, ಇದೆಲ್ಲ ಯೇಸು ಸ್ವಾಮಿನ ಹಿಡ್ಕೊಂಡು ಹೋದಾಗ ನಡೆದದ್ದು ಘಟನೆ ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿನ ಹಿಡ್ಕೊಂಡು ಹೋದಾಗ ಪೇತ್ರ ಅಲ್ಲಿ ಚಳಿ ಕಾಯಿಸ್ತಾ ಕೂತಿದ್ದ. ಒಬ್ರು ಕೇಳಿದರು ಪೇತ್ರನಿಗೆ, ನೀನು ಯೇಸುವಿನ ಜೊತೆಯಲ್ಲಿದ್ದವನಲ್ಲವೇ? ತಕ್ಷಣ ಏನಂದ ಅವನು? ನಾನಲ್ಲಪ್ಪ, ನೀವು ಯಾರನ್ನೋ ನೋಡಿರ್ಬೇಕು, ನಾನಲ್ಲಪ್ಪ ಅಂದ. ಯಾಕಂದ್ರೆ ಅವನ ಒಳಗಡೆ ಏನಿದೆ? ಭಯ ಇದೆ. ಯೇಸು ಸ್ವಾಮಿ ಕೊಲ್ಲುವ ತರ ನನ್ನನ್ನು ಕೊಂದುಬಿಟ್ರೆ ಇವರು ಅನ್ನುವ ಭಯ ಇದೆ ಒಳಗಡೆ. ಅದಕ್ಕೆ ಅವನಂದ, ನಾನಲ್ಲಪ್ಪ, ನಾನಲ್ಲ ಅಂದ. ಭಯದ ವಿಶ್ವಾಸ ರೀ. ಇನ್ನೊಬ್ಬನು ಇಸ್ಕರಿಯತ್ ಯೂದ, ಯೇಸು ಸ್ವಾಮಿ ಜೊತೆ ಇದ್ದವನು, 12 ಜನ ಶಿಷ್ಯರ ಜೊತೆಯಲ್ಲಿದ್ದವನು. ಅವನು ಡೀಲ್ ಮಾಡಿಕೊಂಡ. ಯಾರ ಜೊತೆ? ಯಾಜಕರ ಜೊತೆ, ಪರಿಸಾಯರ ಜೊತೆ, ಶಾಸ್ತ್ರಿಗಳ ಜೊತೆ, ಅಧಿಕಾರಿಗಳ ಜೊತೆ ಡೀಲ್ ಮಾಡ್ಕೊಂಡು ಬಂದ. ಏನ್ ಡೀಲ್ ಮಾಡ್ಕೊಂಡು ಬಂದ? 13 ಜನ ಇದಿರಲ್ಲಪ್ಪ ನೀವು, ಯೇಸು ಸ್ವಾಮಿ ಸೇರಿಸಿ, ಅದ್ರಾಗ ಯಾರು ಯೇಸು ಅಂದ್ರು. ಅದಕ್ಕೆ ಇವನೇನಂದ್ರೆ, ಒಂದು ಡೀಲಿಂಗ್, ನೀವು ನನಗೆ 30 ರೂಪಾಯಿ ದುಡ್ಡು ಕೊಡ್ರಿ, ಯೇಸು ಸ್ವಾಮಿ ಯಾರಂತ ನಾನು ತೋರಿಸ್ತೀನಿ ಅಂದ. ಯಾರು? ಯೇಸು ಸ್ವಾಮಿ ಜೊತೆಲಿದ್ದವನು. 30 ರೂಪಾಯಿ ದುಡ್ಡ್ರಿ. ಇವಾಗ ಬರೀ 30 ರೂಪಾಯಿ ಅನ್ಸುತ್ತೆ. ಆವಾಗಿನ ಕಾಲಕ್ಕೆ ಅದ್ರ ಬೆಲೆ ಎಷ್ಟಂದ್ರೆ 4 ಎಕರೆ ಜಮೀನ್ ತಗೊಳ್ಳೋ ಅಷ್ಟು ಬೆಲೆ. ಅದು ಅಷ್ಟು ದುಡ್ಡು. 30 ರೂಪಾಯಿ ದುಡ್ಡಿಸ್ಕೊಂಡು ಯೇಸು ಸ್ವಾಮಿನ ಹೆಂಗಿಡ್ಕೊಟ್ಟ ಗೊತ್ತಾ? ಅಲ್ಲಿ ಹೋಗ್ತೀನಿ ನಾನು, ಯೇಸು ಸ್ವಾಮಿ ಅಲ್ಲದರೆ ಗೆತ್ಸೆ ಮನೆಯಲ್ಲಿದ್ದಾರೆ, ಅಲ್ಲಿ ಶಿಷ್ಯರೆಲ್ಲ ಇರ್ತಾರೆ, ನೀವು ಬರ್ರಿ ಆ ಟೈಮಿಗೆ ಅಂತ ಅವ್ರನ್ನ ಕರೆಸಿ, ಯಾರ ಕೈಗೆ ನಾನು ಮುತ್ತು ಕೊಡ್ತೀನೋ ಅವರು ಯೇಸು ಅಂದ.
ಸೀದಾ ಹೋಗಿ ಯೇಸುಸ್ವಾಮಿ ಕೈ ಹಿಡ್ಕೊಂಡು ಈಗ ಮುತ್ತು ಕೊಟ್ಟರಿ. ಮುತ್ತು ಕೊಟ್ಟು ಯೇಸುವನ್ನ ಹಿಡ್ಕೊಟ್ಟ. ಮೋಸದ ವಿಶ್ವಾಸ ಅಲ್ಲ ಇದು, ಮೋಸನ. ಒಬ್ಬಂದು ಭಯದ ವಿಶ್ವಾಸ, ಇನ್ನೊಬ್ಬಂದು ಮೋಸದ ವಿಶ್ವಾಸ. ದೇವ್ರ ಮಕ್ಕಳೇ, ನಾನು ನಿಮಗೆ ಹೇಳ್ತೀನಿ, ಕೆಲವರು ಹೆಂಗಿದಾರಪ್ಪ ಅಂದ್ರೆ ಚರ್ಚ್ ಒಳಗೆ ವಿಶ್ವಾಸಿಗಳು, ಚರ್ಚ್ ಒಳಗೆ ದೇವ್ರ ಮಕ್ಕಳು, ನಿಮ್ಮ ಮನೆಯಲ್ಲಿ ದೇವ್ರ ಮಕ್ಕಳು, ಪಬ್ಲಿಕ್ಕಲ್ಲಿ ಚರ್ಚಿಗೆ ಹೋಗ್ತೀಯಲ್ಲ ನೀನು, ಇಲ್ಲ ರೀ, ನಮ್ಮ ಮನೆ ಪಕ್ಕದವ್ರು ಹೋಗ್ತಾರೆ, ನಮ್ಮ ರಿಲೇಷನ್, ನಾನು ಹೋಗಲ್ಲ. ಯಾಕಪ್ಪ ಭಯ ನಿನಗೆ? ಇಲ್ಲಿ ವಿಶ್ವಾಸ ತೋರಿಸ್ತೀಯ, ಅಲ್ಲಿ ಯಾಕೆ ಮರೆ ಮಾಡ್ತೀಯ? ನಿನ್ನ ನೀನೇ ಯಾಕೆ ಬಚ್ಚಿಟ್ಕೊಳ್ತೀಯ? ಇಲ್ಲಿ ಬಹಳ ಜನರು ನಿಮ್ಮ ಸಂಬಂಧಿಕರಿಗೆಲ್ಲ ಗೊತ್ತು, ಕೆಲವ್ರದ್ದು ಇಡೀ ನಿಮ್ಮ ಸಂಬಂಧಕ್ಕೆ ಗೊತ್ತರಿ ನೀವು ದೇವ್ರು ನಂಬಿದ್ದೀರಂತ, ಇಡೀ ನಿಮ್ಮ ಸ್ನೇಹಿತರಿಗೆಲ್ಲ ಗೊತ್ತು, ಇಡೀ ಊರಿಗೆ ಗೊತ್ತು ನೀವು ದೇವ್ರು ನಂಬಿದ್ದೀರಂತ. ಕೆಲವರು ಬರುವಾಗಲೇ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಆರಾಮ್ ಕೈ ಬೀಸ್ಕೊಂಡು ಬರ್ತೀಯ, ಯಾರಿಗೇನು ಭಯ ಇಲ್ಲ. ಕೆಲವ್ರು ಹಂಗಿಲ್ಲ, ಬೈಬಲ್ ಕಾಣಂಗಿಲ್ಲ, ಬೈಬಲ್ ತರಂಗಿಲ್ಲ. ಕೆಲವರು ಅಂದರೆ ನಮ್ಮಲ್ಲಿ ಬಿಡ್ರಿ, ಇಲ್ಲಿರೋರು ನೀವೆಲ್ಲರೂ ದೇವ್ರು ನಂಬಿದಾರಂತ ನಿಮ್ಮ ರಿಲೇಷನ್ ಎಲ್ಲರಿಗೂ ಗೊತ್ತು. ಆದರೆ ಕೆಲವ್ರದ್ದು ಬೇರೆ ಜನರದ್ದು ನಾನು ಮಾತಾಡ್ತಿದ್ದೀನಿ, ಸೀಕ್ರೆಟ್ ಬಿಲೀವರ್ಸ್ ಅಂತೆ, ರಹಸ್ಯವಾದ ವಿಶ್ವಾಸ. ಅದೆಂಥ ವಿಶ್ವಾಸ ರೀ ಅದು? ಸಭೆಗೆ ಬರಲಾರ್ದ ವಿಶ್ವಾಸ, ದೇವ್ರನ್ನ ಆರಾಧನೆ ಮಾಡಲಾರ್ದ ವಿಶ್ವಾಸ, ಯಾರಿಗೂ ಗೊತ್ತಿಲ್ದಂಗೆ ದೇವ್ರಿಗೆ ಭಕ್ತಿ ಮಾಡ್ತಾನಂತೆ. ಇದೆಂಥ ವಿಶ್ವಾಸ ರೀ? ಭಯದ ವಿಶ್ವಾಸ ಇದು. ಬಹಳ ಜನರು ಆ ಥರದ ಭಯದಲ್ಲಿದ್ದಾರೆ. ಪಬ್ಲಿಕ್ಕಲ್ಲಿ ಒಂಥರ, ಸಭೆಯಲ್ಲಿ ಒಂಥರ, ಮನೆಯಲ್ಲಿ ಒಂಥರ, ಪಬ್ಲಿಕ್ಕಲ್ಲಿ ಇನ್ನೊಂಥರ. ಈ ಕೆಲವರು ಹೆಂಗಿದ್ದಾರೆ ಅಂದರೆ ಮನೆಯಲ್ಲಿ ಎಲ್ಲ ಇದು ಏನೋ ಟಿಕ್ಲಿ ಹಚ್ಕೊಳ್ಳಲ್ಲ, ಆಮೇಲೆ ಏನದು ನಿಮ್ಮ ಡ್ರೆಸ್ ಸೆನ್ಸ್ ಮನೆಯಲ್ಲಿ ಇವಾಗ ಹೆಂಗಿದೆಯೋ ಇದು ಡ್ರೆಸ್ ಸೆನ್ಸ್, ಸಭೆಗೆ ಬರುವಾಗ ಹಿಂಗೆ. ಅದೇ ಎಲ್ಲಾದರೂ ಫಂಕ್ಷನಿಗೆ ಹೋಗುವಾಗ ಇಷ್ಟಗಲ ಕುಂಕುಮ ಹಾಕ್ಕೊಂಡು ಹೂಗಳೆಲ್ಲ ಹಾಕ್ಕೊಂಡು ಫುಲ್ಲು ಮೊದಲು ಹೆಂಗಿದ್ರು ಹಂಗೆ ನೀಟಾಗಿ. ಮತ್ತು ಅವ್ರೇನು ಅನ್ಕೋತಾರ, ಇವ್ರೇನು ಅನ್ಕೊಳ್ತಾರ, ಅರೇ ರೇ ರೇ ರೇ, ಮನೇಲಿ ಹೆಂಗಿದೀಯಾ ನೀನು, ಸಭೆಯಲ್ಲಿ ಹೆಂಗಿದೀಯಾ, ಪಬ್ಲಿಕ್ಕಲ್ಲಿ ಯಾಕೆ ಹಂಗಾಗ್ತೀಯಾ? ಪಬ್ಲಿಕ್ಕಲ್ಲಿ ಇದ್ದಾಗಲೂ ನಾನು ದೇವ್ರ ಮಗನೇ, ಸಭೆಯಲ್ಲಿರುವಾಗಲೂ ನಾನು ದೇವ್ರ ಮಗನೇ. ಹಲ್ಲೆಲೂಯ. ಯಾವ ಕಾರ್ಯಕ್ರಮಕ್ಕೆ ಹೋಗಲಿ, ಎಲ್ಲಿ ಹೋಗಲಿ, ನಾನು ವಿಶ್ವಾಸಿಯೇ. ನಾನು ವಿಶ್ವಾಸಕ್ಕೆ ಸಂಬಂಧಪಡದೆ ಇರುವಂತ ಕಾರ್ಯ ನಾನು ಮಾಡೋದಿಲ್ಲ. ಸಭೆಗೆ ಹೋಗ್ತೀಯಲ್ಲ ನೀನು, ನಾನು ಹೋಗೋದಿಲ್ಲ. ಚರ್ಚಿಗೆ ಹೋಗ್ತೀಯ ನೀನು, ಇಲ್ಲ ಹೋಗೋದಿಲ್ಲ. ಅರೆ ಸುಳ್ಳ್ಯದಕ್ಕೆ ಕೇಳ್ತೀಯ? ಹೌದು, ನಾನು ಹೋಗ್ತೀನಿ. ಸ್ವಾಮಿ ನಂಬಿದ್ದೀನಿ, ನನ್ನ ಪಾಪಗಳನ್ನ ನಿವಾರಣೆ ಮಾಡಿದ ದೇವರು. ಗುಣ ಇರಲಿಲ್ಲ, ಗುಣ ಕೊಟ್ಟಿದ್ದಾರೆ. ನನ್ನ ಮಕ್ಕಳಿಗೆ ವಿದ್ಯೆ ಹತ್ತಾ ಇರಲಿಲ್ಲ, ವಿದ್ಯಾವಂತರಾಗಿದ್ದಾರೆ ನನ್ನ ಮಕ್ಕಳು. ಇರಕ್ಕೊಂದು ಮನೆ ಇರಲಿಲ್ಲ, ಮನೆ ಕಟ್ಕೊಂಡಿದ್ದೀನಿ. ಇದೆಲ್ಲ ದೇವ್ರ ದಯೆ. ದೇವರು ಉಪಕಾರ ಮಾಡಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ, ಅದ್ಭುತ ಮಾಡಿದ್ದಾರೆ. ತಿನ್ಲಿಕ್ಕೊಂದು ತುತ್ತು ಊಟ ಕೊಡೋದು ದಿಕ್ಕಿರಲಿಲ್ಲ. ಇವತ್ತು ನಾವು 100 ಜನಕ್ಕೆ ಊಟ ಕೊಡೋ ಶಕ್ತಿಯಿಂದ ದೇವರು ನನಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ದೇವರು ನಂಬಿದ್ದೀನಿ. ಹಲ್ಲೆಲೂಯಾ. ಪ್ರಶ್ನೆ ಕೇಳುವವನು ಇಷ್ಟು ದಿವಸ ನೀನೆಲ್ಲ ಹೋಗಿದ್ದೆಪ್ಪ? ಅವಾಗ ಹಸಿವಿನಿಂದ ಬಿದ್ದಿದ್ನಲ್ಲ ಊಟ ಕೊಟ್ಟೇನು? ನೆರಳಿಲ್ದಂಗೆ ಬಿದ್ದಿದ್ನಲ್ಲ ಮನೆಗೆ ಸೇರಿಸ್ಕೊಂಡೇನು? ಇವಾಗ ಒಂದು ಪ್ರಶ್ನೆ ಕೇಳ್ತಾನೆ, ಚರ್ಚ್ಗೆ ಹೋಗಿರಂತ ನೀವು, ಆ ದೇವ್ರಿಗೆ ಹೋಗಿರಂತ ನೀವು, ಈ ದೇವ್ರು. ಅರೆ ನಿನಗೆ ಅದಕ್ಕೂ ಒಂದು ವೇಳೆ ಅಂತ ಪಬ್ಲಿಕ್ ಟೈಮಲ್ಲಿ ಇದ್ದಾಗಲೂ ಕೂಡ ನಾನು ನನ್ನ ವಿಶ್ವಾಸವನ್ನು ಪ್ರಕಟ ಮಾಡ್ತೀನಿ. ಹಲ್ಲೆಲೂಯಾ. ನಮ್ಮದು ನಾನು ಅವಾಗಲೇ ಹೇಳಿದ್ನಲ್ಲ, ಬಣ್ಣ ಹಚ್ಚಿದ ವಿಶ್ವಾಸ ಅಲ್ಲ, ಗೋಸುಂಬೆ ಥರದ ವಿಶ್ವಾಸ ಅಲ್ಲ ನಮ್ಮದು. ಗೋಸುಂಬೆ ಥರದ ಬಣ್ಣ ಬದಲಾಯಿಸೋ ವಿಶ್ವಾಸ ಅಲ್ಲ ರೀ ನಮ್ಮದು. ಹಲ್ಲೆಲೂಯಾ. ಗೋಸುಂಬೆ ಏನು ಮಾಡುತ್ತೆ? ಯಾವ ವಸ್ತುವಿನ ಹತ್ರ ಇರುತ್ತೋ ಅದೇ ಬಣ್ಣಕ್ಕೆ ತಿರ್ಕೊಂಡ್ಬಿಡತ್ತೆ ರೀ. ಗ್ರೀನ್ಗೆ ಹೋದ್ರೆ ಗ್ರೀನ್ ಆಗುತ್ತೆ, ಬ್ರೌನ್ ಕಲರ್ ಇದ್ದಾಗ ಬ್ರೌನ್ ಆಗತ್ತೆ, ಬ್ಲೂ ಕಲರ್ ಟೈಮಲ್ಲಿ ಇದ್ದಾಗ ಬ್ಲೂ ಆಗತ್ತದು. ಬಣ್ಣ ಬದಲಾಯಿಸೋ ಗೋಸುಂಬೆದು ನಮ್ದು ವಿಶ್ವಾಸ ಅಲ್ಲ. ಹಲ್ಲೆಲೂಯಾ. ನಿಮ್ಮ ಪಕ್ಕದವ್ರಿಗೆ ಹೇಳ್ಬೇಕು ಈ ಮಾತು, ಬಣ್ಣ ಬದಲಾಯಿಸೋ ವಿಶ್ವಾಸ ಅಲ್ಲ, ನಮ್ಮ ವಿಶ್ವಾಸ ಸ್ಥಿರವಾದದ್ರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಹಳಷ್ಟು ಜನರು ಯೇಸು ಸ್ವಾಮಿನ ತಿರಸ್ಕಾರ ಮಾಡಿದ್ರು, ಅಂದ್ರೆ ತೂಗುವ ವಿಶ್ವಾಸ. ಇವತ್ತು ದೇವರನ್ನ ಭಕ್ತಿ ಮಾಡಿದ್ರು, ಅವತ್ತು ತಿರಸ್ಕಾರ ಮಾಡಿದ್ರು. ಎರಡನೇ ಮಾತು ನಾನು ಏನು ಹೇಳಿದೆ? ಲಾಭದ ವಿಶ್ವಾಸ. ಲಾಭದ ವಿಶ್ವಾಸ ರೀ.
ಲಾಭದ ವಿಶ್ವಾಸದ ಅವಶ್ಯಕತೆ ನಮಗಿಲ್ಲ. ನಮಗೆ ನಿಸ್ವಾರ್ಥದ ವಿಶ್ವಾಸ ನಮ್ಮ ವಿಶ್ವಾಸ. ಮೂರನೇ ಮಾತು ನಾನೇನು ಹೇಳಿದೆ? ಭಯದ ವಿಶ್ವಾಸ ಅಥವಾ ಮೋಸದ ವಿಶ್ವಾಸ. ನಮ್ಮ ವಿಶ್ವಾಸ ಭಯದ ವಿಶ್ವಾಸನೂ ಅಲ್ಲ, ನಮ್ಮ ವಿಶ್ವಾಸ ಮೋಸದ ವಿಶ್ವಾಸನೂ ಅಲ್ಲ. ಹಂಗಿದ್ರೆ ನಮ್ಮ ವಿಶ್ವಾಸ ಯಾವುದು? ನಮ್ಮ ವಿಶ್ವಾಸ ಉತ್ತಮವಾದ ವಿಶ್ವಾಸ. ಎಂಥ ವಿಶ್ವಾಸ? ಉತ್ತಮವಾದ ವಿಶ್ವಾಸ. ಅಥವಾ ನಮ್ಮ ವಿಶ್ವಾಸ ಸ್ಥಿರವಾದ ವಿಶ್ವಾಸ. ಎಂಥ ವಿಶ್ವಾಸ? ಸ್ವಲ್ಪ ಜೋರಾಗಿ ಹೇಳ್ಬೇಕು, ಇನ್ನು ಸ್ವಲ್ಪ ಜೋರಾಗಿ. ನಮ್ಮ ವಿಶ್ವಾಸ ಎಂಥದ್ದು? ಸ್ಥಿರವಾದದ್ದು. ನಮ್ಮ ವಿಶ್ವಾಸ ಉತ್ತಮವಾದದ್ದು. ಹಲ್ಲೆಲೂಯ. ನಾವು ಕದಲಲ್ಲ, ಸ್ಥಿರವಾಗಿ ನಿಲ್ತೀವಿ, ಬಲವಾಗಿ ನಿಲ್ತೀವಿ, ದೇವರಿಗಾಗಿ ನಿಲ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಹಾಗಿದ್ರೆ ಆ ಸ್ಥಿರವಾದ ವಿಶ್ವಾಸದಲ್ಲಿ ನಿಲ್ಬೇಕಂದ್ರೆ ಏನು ಮಾಡ್ಬೇಕು ನಾವು? ಒಂದೇ ಒಂದು ಮಾತು ಹೇಳಿ ನಾನು ನಿಲ್ಲಿಸ್ತೀನಿ. ಸ್ಥಿರವಾದ ವಿಶ್ವಾಸದಲ್ಲಿ ಇರ್ಬೇಕಂದ್ರೆ ನಾವೇನು ಮಾಡಬೇಕು? ಕೇಳಿಸ್ಕೊಳ್ರಿ. ಬಲವಾಗಿ ನಿಲ್ಬೇಕಂದ್ರೆ ಏನು ಮಾಡಬೇಕು? ಊಟ ಮಾಡಬೇಕು. ಬಲವಾಗಿ ನಿಲ್ಬೇಕಂದ್ರೆ ಊಟ ಮಾಡ್ಬೇಕು. ಒಂದು 5-6 ದಿವಸ ಊಟ ಇಲ್ದಂಗೆ ನೀರಿಲ್ದಂಗೆ ಇತ್ತಪ್ಪ ಅಂದರೆ ನಿನ್ನ ನಿಲ್ಸಕ್ಕೊಬ್ರು ಬೇಕಾಗತ್ತೆ. ನೀನಾಗಿ ನೀನು ನಿಲ್ಲಕ್ಕಾಗಲ್ಲ. ನಿಲ್ಬೇಕಂದ್ರೆ ಏನು ಬೇಕು? ಊಟ ಬೇಕು. ಊಟ ಮಾಡಿದ್ರೆ ನಾವು ನಿಲ್ತೀವಿ. ನಮಗೆ ಊಟದಲ್ಲಿ ಬಲಹೀನತೆ ಆಯ್ತಂದ್ರೆ ನಾವು ಬಿದ್ದು ಹೋಗ್ತೀವಿ. ನೀನು ಮಾಡಬೇಕಾದ ಊಟ ಯಾವುದು? ವಿಶ್ವಾಸದಲ್ಲಿ ಸ್ಥಿರವಾಗಿ ನಿಲ್ಬೇಕಂದ್ರೆ ವಾಕ್ಯವೆಂಬ ಆಹಾರವನ್ನು ತಿನ್ಬೇಕು. ವಾಕ್ಯದ ಹಸಿವಿರ್ಬೇಕ್ರಿ ನಮಗೆ. ವಾಕ್ಯದ ಹಸಿರ್ಬೇಕು. ಬಹಳ ಜನ ಕ್ರೈಸ್ತರಿಗೆ, ದೇವರ ಮಕ್ಕಳಿಗೆ ವಾಕ್ಯದ ಹಸಿವಿಲ್ಲ. ವಾಕ್ಯದ ಕಡೆ ಹಸಿವಿಲ್ಲ ರೀ. ವಾಕ್ಯದ ಕಡೆ ಗಮನ ಇಲ್ಲ. ವಾಕ್ಯ ಬೇಡ ರೀ. ದೇವ್ರ ಮಕ್ಕಳೇ, ವಾಕ್ಯದ ಕಡೆ ಹಸಿವೆ ಇರಬೇಕು ನಮಗೆ. ವಾಕ್ಯದ ಹಸಿವೆ ಇದ್ರೆ ನಾವು ವಾಕ್ಯ ಊಟ ಮಾಡಿದಷ್ಟು ಬಲ ಹೊಂದ್ತೀವಿ. ವಾಕ್ಯ ಊಟ ಮಾಡಿದಷ್ಟು ಬಲ ಹೊಂದಿದ್ರೆ ಏನ್ ಮಾಡ್ತೀವಿ? ನಾವು ಬೀಳಲ್ಲ ಅನ್ನುವ ವಿಶ್ವಾಸ ಹೆಚ್ಚಾಗತ್ತೆ. ಊಟ ಮಾಡಿದೀವಲ್ಲ, ನಾವು ಬೀಳಲ್ಲ. ಈಗ ಊಟ ಮಾಡಿದೀವಲ್ಲ, ಬೆಳಗಿನ ಸಂಜೆವರೆಗೆ ಕೆಲಸ ಮಾಡ್ಕೊಂಡ್ ಬರ್ತೀನಿ. ಊಟ ಮಾಡಿದೀವಲ್ಲ, ಮಳೆ ಬರಲಿ, ಗಾಳಿ ಬರಲಿ, ಬಿಸಿಲು ಬರಲಿ, ನಾನು ಹಿಂಗೆ ನಿಲ್ತೀನಿ. ಯಾಕೆ? ಇದಕ್ಕೆಲ್ಲ ಕಾರಣ ಏನು? ನೀನು ಮಾಡುವ ಊಟ. ಹಾಗಿದ್ರೆ ಆತ್ಮಿಕವಾದ ವಿಶ್ವಾಸದಲ್ಲಿ ನೀನು ಸ್ಥಿರವಾಗಿರ್ಬೇಕಂದ್ರೆ ವಾಕ್ಯವೆಂಬ ಹಸಿವು ನಿನಗಿರ್ಬೇಕು. ವಾಕ್ಯವೆಂಬ ಹಸಿವಿದ್ರೆ ನೀನು ಬಲವಾಗಿ ನಿಲ್ತೀಯ. ನಾನು ಭಾಳ ದಿನಗಳಿಂದ ಒಂದು ಪ್ರಶ್ನೆ ಕೇಳಿದ್ದೆ. ಇವತ್ತು ನಾನು ಆ ಪ್ರಶ್ನೆ ಕೇಳ್ತೀನಿ ರೀ. ನಾವಿಗೆ ಭಾಳ ಹಸಿವೆ ಆದಾಗ ಯಾರು ಊಟ ಕೊಟ್ಟರೆ ಚೆನ್ನಾಗೆ? ನಮಗೆ ಭಾಳ ಹಸಿವೆ ಆದಾಗ ಏನು ಊಟ ಕೊಟ್ಟರೆ ಚೆನ್ನಾಗೆ? ನಮಗೆ ಭಾಳ ಹಸಿವೆ ಆದಾಗ ಎಲ್ಲಿ ಊಟ ಕೊಟ್ಟರೆ ಚೆನ್ನಾಗೆ? ಇವಾಗ ಹೇಳ್ರಿ, ಭಾಳ ಹಸಿವೆ ಆದಾಗ ಏನು ಊಟ ಕೊಟ್ಟರೆ ಚೆನ್ನಾಗೆ? ಏನು ಕೊಟ್ಟರು ಪರವಾಗಿಲ್ಲ. ಭಾಳ ಹಸಿವೆ ಆದಾಗ ಯಾರು ಊಟ ಕೊಟ್ಟರೆ ಚೆನ್ನಾಗೆ? ಯಾರು ಕೊಟ್ಟರು ಪರವಾಗಿಲ್ಲ. ಭಾಳ ಹಸಿವೆ ಆದಾಗ ಎಲ್ಲಿ ಊಟ ಕೊಟ್ಟರೆ ಚೆನ್ನಾಗೆ? ಎಲ್ಲಿ ಕೊಟ್ಟರೂ ಪರವಾಗಿಲ್ಲ. ದೇವ್ರ ಮಕ್ಕಳೇ, ನಿನ್ನ ಮನೆಯಲ್ಲಿ ವಾಕ್ಯ ಧ್ಯಾನ ಮಾಡು, ಬೈಬಲ್ ಹಿಡ್ಕೋ, ಮತ್ತೆ ಸಭೆಯಲ್ಲಿ ದೇವರ ಸಂದೇಶ ಕೊಡುವ ಸಂದೇಶಕರಿಂದ ವಾಕ್ಯ ಕೇಳು, ನಿನ್ನ ಅಕ್ಕಪಕ್ಕದ ಸಹೋದರನಿಂದ ವಾಕ್ಯ ಕೇಳು, ಎಲ್ಲಾದರೂ ವಾಕ್ಯ ಕೇಳು, ಯಾರಿಂದನಾದರೂ ಕೇಳು, ಯಾವ ಜಾಗದಲ್ಲಾದರೂ ಕೇಳು, ಆದರೆ ವಾಕ್ಯ ಕೇಳು. ಅದು ನಮ್ಮನ್ನು ಬಲಪಡಿಸುತ್ತೆ. ಹಲ್ಲೆಲೂಯ. ಹೇಳೋರು ಯಾರ್ರಿ? ಅಲ್ಲಿ ಪ್ರೀಚರ್ ಯಾರು? ಅದ್ರ ಮೇಲೆ ಡಿಪೆಂಡ್ ಮಾಡಬಾರ್ದು. ನಮ್ಮಲ್ಲಿ ಒಂದು ರೂಢಿ ಇದೆ ರೀ, ಆ ವಾರ ಪಾಸ್ ಇಲ್ಲ ನಾವು ಬರಲ್ಲ. ಆ ವಾರ ಪಾಸ್ ಇಲ್ಲ ಅಂದ್ರೆ ಅರೆ ಪಾಸ್ ಕೊಡೋ ಊಟನೂ ಅದೇ ಬೈಬಲಿಂದ, ನಮ್ಮ ಸಹೋದರರು ಕೊಡುವ ಊಟನೂ ಅದೇ ಬೈಬಲಿಂದ ರೀ. ಅದೇ ಅಡಿಗೆ ಮನೆ, ಅದೇ ಕಿಚನ್ ಇದೀರಾ? ಮತ್ತೆ ಪಾಸ್ಟ್ ಇದ್ದಾಗ ಮಾತ್ರ ಇದ್ದು, ಪಾಸ್ಟ್ ಇಲ್ದಾಗ ಯಾಕೆ ಇರಲ್ಲ? ಯಾರು ಕೊಟ್ಟರು ಪರವಾಗಿಲ್ಲ ಊಟ. ಹಸಿವೆ ಇದ್ದರೆ, ಹೊಟ್ಟೆ ತುಂಬಿದವನಿಗೆ ಪಾಸ್ಟರ್ ಬೇಕು, ಹಸಿವೆ ಇದ್ದವನಿಗೆ ಯಾರಾದರೂ ಪರವಾಗಿಲ್ಲ. ಹಲ್ಲೆಲೂಯ. ಯಾರಾದರೂ ಪರವಾಗಿ, ಹೆಂಗೋಪ್ಪ ಹೆಂಗೋ ಒಂದಷ್ಟು ಊಟ ಕೊಟ್ಟರೆ, ಒಂದಷ್ಟು ವಾಕ್ಯ ಕೊಟ್ಟರೆ ನಾನು ಕೇಳಿ ದೇವರಲ್ಲಿ ಬಲವಂತಿನಪ್ಪ. ಎಲ್ಲಿ ಕೊಟ್ಟರೆ ಚಂದ? ಸಭೆಯಲ್ಲೇ ಆಗಬೇಕಾ? ಏನಿಲ್ಲ ರೀ. ಸಭೆಯಲ್ಲಿರಲಿ, ನಿನ್ನ ಮನೆಯಲ್ಲಿರಲಿ, ಏನೋ ಗಿಡದ ಕೆಳಗಿರಲಿ, ನಿಮ್ಮ ಹೊಲದಲ್ಲಿರಲಿ. ನಿಮಗೆ ಆಡಿಯೋ ಬೈಬಲ್ ಕೊಟ್ಟಿದ್ವಲ್ಲ, ಭಾಳ ಜನರ ಹತ್ರ ಇಲ್ಲ, ನನಗೆ ಗೊತ್ತಿದೆ. ಎಷ್ಟೋ ಜನ ಕಳ್ಕೊಂಡಿದ್ದೀರಾ, ಎಷ್ಟೊಂದು ಜನ ರಿಪೇರಿಗೆ ಇಟ್ಟಿದ್ದೀರಾ, ಎಷ್ಟೊಂದು ಜನ ಉಪಯೋಗ ಮಾಡಲೇ ಇಲ್ಲ, ಅದು ಸ್ಟ್ರಕ್ ಆಗಿ ಹಾಳಾಗಿದೆ. ನಾನು ನಿಮಗೆ ಹೇಳ, ಆ ಆಡಿಯೋ ಬೈಬಲ್ ಎಲ್ಲಾದರೂ ಕೆಲಸ ಮಾಡುವಾಗ, ಹೊಲದಲ್ಲಿರುವಾಗ ಎಲ್ಲಾದರೂ ವಾಕ್ಯ ಕೇಳು, ಬಲವಂತೀಯ. ಹಲ್ಲೆಲೂಯ. ಎಷ್ಟು ವಾಕ್ಯ ಕೇಳ್ತೀಯೋ, ನಿನಗೆಷ್ಟು ಹಸಿವೆ ಇರುತ್ತೋ ಅಷ್ಟು ನೀನು ಬಲವಂತೀಯ. ಹಲ್ಲೆಲೂಯ, ಹಲ್ಲೆಲೂಯ. ಆ ಆಹಾರಕ್ಕಿಂತಲೂ
ಈ ಆಹಾರ ನಮಗೆ ಭಾಳ ಮುಖ್ಯ ರೀ. ನಮಗದು ಶರೀರದಲ್ಲಿ ಬಲ ಕೊಡ್ಬೋದು, ಅದಕ್ಕಿಂತ ಮುಖ್ಯವಾಗಿ ಆತ್ಮದಲ್ಲಿ ನಮಗೆ ಬಲ ಕೊಡುತ್ತೆ. ಅಲ್ಲೇಲುಯ್ಯ, ಅಲ್ಲೇಲುಯ್ಯ. ಅದಕ್ಕೆ ಆತ್ಮದಲ್ಲಿ ಬಲ ಹೊಂದ್ರಿ, ಆತ್ಮದಲ್ಲಿ ಬಲ ಹೊಂದ್ರಿ. ನಾನು ವಾಕ್ಯ ನಿಲ್ಲಿಸ್ತೀನಿ. ಗರಿಗಳ ಹಬ್ಬ ಅಂದ್ರೆ ಏನು ಗೊತ್ತಾ? ಯೆರೂಸಲೇಮಿನ ಪ್ರವೇಶವನ್ನು ಮಾಡಿದ್ರಲ್ಲ, ರಾಜಾದಿರಾಜನಾಗಿ ಪ್ರವೇಶ ಮಾಡಿದ್ರಲ್ಲ, ಅದು ಗರಿಗಳ ಹಬ್ಬ. ಆದರೆ ನಿನಗೆ ಯಾವುದು ಹಬ್ಬ ಅಂತ ನಾನು ಇವತ್ತು ಹೇಳ್ತೀನಿ. ಯೇಸು ಸ್ವಾಮಿ ರಾಜಾದಿರಾಜನಾಗಿ ನಿನ್ನ ಹೃದಯಕ್ಕೆ ಪ್ರವೇಶ ಮಾಡ್ತಾನಲ್ಲ, ಅದು ನಿನ್ನ ಗರಿಗಳ ಹಬ್ಬ. ಹಲ್ಲೆಲೂಯ, ಹಲ್ಲೆಲೂಯ. ರಾಜಾದಿರಾಜನಾಗಿ ನಿನ್ನ ಹೃದಯಕ್ಕೆ, ನಿನ್ನ ಕುಟುಂಬಕ್ಕೆ, ನಿನ್ನ ಜೀವಿತಕ್ಕೆ ಆತನ ಪ್ರವೇಶ ಮಾಡ್ತಿದ್ದಾನೆ. ಆತನ ಸನ್ನಿಧಾನದಲ್ಲಿ ಒಳ್ಳೆ ವಿಶ್ವಾಸದಲ್ಲಿ ನಿಂತ್ಕೋ, ಸ್ಥಿರವಾಗಿ ನಿಂತ್ಕೋ, ದೇವರಿಗಾಗಿ ನಿಂತ್ಕೋ. ಯೇಸು ಸ್ವಾಮಿ ಪುನರುತ್ಥಾನರಾಗಿ ಆತನು ಏರಿ ಹೋಗುವಾಗ, ನಾನು ಅವಾಗಲೇ ಹೇಳಿದ್ನಲ್ಲ, 5 ರೊಟ್ಟಿ 2 ಮೀನುಗಳನ್ನು ಎಷ್ಟು ಸಾವಿರ ಜನರಕ್ಕೆ? 5,000 ಜನ. 5,000 ಜನ ಬರೇ ಗಂಡಸರ ಸಂಖ್ಯೆ, ಬರೇ ಗಂಡಸರ ಸಂಖ್ಯೆ ರೀ. ಅದನ್ನು ಲೆಕ್ಕ ಮಾಡಿದ್ರೆ 40,000ಕ್ಕಿಂತ ಜಾಸ್ತಿ ಆಗತ್ತೆ. ಅಂದ್ರೆ 20 ವರ್ಷದ ಒಳಗಿನ ಮಕ್ಕಳ ಲೆಕ್ಕ ಇಲ್ಲ, ವೃದ್ಧರು ಲೆಕ್ಕ ಇಲ್ಲ, ಹೆಣ್ಣು ಮಕ್ಕಳು ಲೆಕ್ಕ ಇಲ್ಲ. 20 ವಯಸ್ಸು ಮೇಲ್ಪಟ್ಟು ಮಧ್ಯ ವಯಸ್ಸಿನಲ್ಲಿರುವಂತವರು, ಶಕ್ತಿ ಇರುವವರು 5,000 ಜನ ಗಂಡಸರ ಸಂಖ್ಯೆ ರೀ. ಅಂದ್ರೆ ಒಬ್ಬೊಬ್ಬನ ಹಿಂದುಗಡೆ 8-8, 10 ಜನ ಇದ್ರು. ಅವ್ರ ಕುಟುಂಬ ಜೀವನ ಎಲ್ಲ ಲೆಕ್ಕ ಮಾಡಿದ್ರೆ, ಒಬ್ಬರಿಗೆ 8 ಜನ ಲೆಕ್ಕ ಹಿಡಿದ್ರೆ 40,000 ಜನಕ್ಕಿಂತ ಬಹಳ ಜನ. ಆದರೆ ಯೇಸು ಸ್ವಾಮಿ ಸತ್ತು ಪುನರುತ್ಥಾನನಾಗಿ ಆತನು ಏರಿ ಹೋಗುವಾಗ ಎಷ್ಟು ಜನ ಇದ್ದರು? ಕೇವಲ 500 ಜನ ರೀ. ಉಳಿದವರೆಲ್ಲೋದ್ರು? ಅದೇ ಹೇಳಿದ್ನಲ್ಲ, ತೂಗುವ ವಿಶ್ವಾಸ, ಚಂಚಲದ ವಿಶ್ವಾಸ, ಭಯದ ವಿಶ್ವಾಸ, ಮೋಸದ ವಿಶ್ವಾಸ, ಸ್ಥಿರವಾದ ವಿಶ್ವಾಸ ಇರೋರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟರು, ಸತ್ತು ಹೋದ್ರು. 12 ಗಂಟೆಗೆ ಪ್ರಾಣವಾಯಿತು. 3 ಗಂಟೆ ತನಕ ಕತ್ತಲೆ ಕವಿತು. ಎಲ್ಲರೂ ಚದುರಿ ಹೋಗ್ಬಿಟ್ರು ರೀ. ಯಾರ್ಯಾರಿಲ್ಲ ಯೇಸು ಸ್ವಾಮಿಯ ಶಿಲುಬೆ ಹತ್ರ? ಒಬ್ರು ಇಲ್ಲ. ಶಿಲುಬೆಗೆ ಆಕ್ರೆ ಅಂದವರು ಮನೆಗೆ ಹೋದ್ರು, ಹಿಂಸೆ ಕೊಟ್ಟವರು ಮನೆಗೆ ಹೋದ್ರು. ಕಾವಲುಗಾರನ ಯಾರೋ ಒಬ್ರಿಬ್ರು ಇರಬೇಕು. ಎಲ್ಲರೂ ಹೋಗ್ಬಿಟ್ರು. ಎಲ್ಲಿ ಹೋಯ್ತು ವಿಶ್ವಾಸ? ಎಲ್ಲೋಯ್ತು ವಿಶ್ವಾಸ? ಇದ್ದವ್ರು ಯಾರು ಗೊತ್ತಾ? ಯೇಸು ಸ್ವಾಮಿಯ ಶಿಷ್ಯ ಯೋಹಾನ, ಮತ್ತೆ ಯೋಹಾನನ ಜೊತೆಯಲ್ಲಿ ಕೆಲವು ಸ್ತ್ರೀಯರು. ಅದು ಸ್ಥಿರವಾದ ವಿಶ್ವಾಸ ರೀ. ಕಡೇ ತನಕ ಇದ್ರು, ಅವರು ಪ್ರಾಣ ಕೊಡೋ ತನಕ ಇದ್ರು. ಅವರ ಶರೀರವನ್ನು ಕೆಳಗಿಳಿಸಿದ್ರು. ಅವರ ಶರೀರವನ್ನು ತಗೊಂಡೋಗಿ ಶುಕ್ರವಾರದ ದಿವಸ ಅವರ ಶರೀರವನ್ನು ಸಂಸ್ಕಾರ ಮಾಡಿದರು. ಅಲ್ಲಿವರೆಗೂ ಅವರಿದ್ರು ರೀ. ಭಾನುವಾರ ಮುಂಜಾನೆ ರೀ, ಭಾನುವಾರ ಬೆಳಗ್ಗೆನೆ ಎದ್ದು ಯಾರು ಬಂದರು ಗೊತ್ತಾ? ಅದೇ ಸ್ತ್ರೀಯರು ಮುಂಜಾನೆಯಲ್ಲಿ ಓಡಿ ಬಂದರು ಆ ಸಮಾಧಿಯ ಗುಹೆ ಹತ್ರ. ಎಷ್ಟು ವಿಶ್ವಾಸ ರೀ. ಮತ್ತು ಉಳಿದಂತ ಈ 1000 ಜನ ಎಲ್ಲಿ ಹೋದ್ರು? ಬೆರಳೆಣಿಕೆ ಅಷ್ಟು ಜನ ಸ್ತ್ರೀಯರು, ಬೆರಳೆಣಿಕೆ ಅಷ್ಟು ಜನ ಪುರುಷರು ಮಾತ್ರ ಇದ್ದಾರೆ. ಎಲ್ಲೋದ್ರು ಉಳಿದವರೆಲ್ಲ? ಹಾಗಿದ್ರೆ ದೇವ್ರ ಮಕ್ಕಳೇ, ನಿನ್ನ ವಿಶ್ವಾಸ ಜನರ ಮೇಲಲ್ಲ, ನಿನ್ನ ವಿಶ್ವಾಸ ನಿನ್ನ ಉದ್ಯೋಗದ ಮೇಲಲ್ಲ, ನಿನ್ನ ವಿಶ್ವಾಸ ನಿನಗಿರುವ ಹಿನ್ನೆಲೆಯ ಮೇಲಲ್ಲ, ನಿನ್ನ ವಿಶ್ವಾಸ ದೇವರ ಮೇಲೆ ಇರಲಿ. ಕಡೇ ತನಕ ನಿನ್ನ ವಿಶ್ವಾಸವನ್ನು ಕಾಪಾಡ್ಕೋ. ದೇವರನ್ನ ಹಿಂಬಾಲಿಸಿ. ಎಷ್ಟೇ ಕಷ್ಟ ಬರಲಿ, ಹಿಂಸೆ ಬರಲಿ, ದುಃಖ ಬರಲಿ, ಆವೇದನೆ ಬರಲಿ, ಬಿರುಗಾಳಿಗಳು ಬರಲಿ, ತೂಫಾನ್ ಬರಲಿ, ಬಲವಾಗಿ ನಿಂತ್ಕೋ. ನೀನು ಊಟ ಮಾಡಿದೆಯಲ್ಲ, ಆತ್ಮಿಕವಾದ ಊಟ ಮಾಡ್ತಿದೆಯಲ್ಲ, ಬಲವಾಗಿ ನಿಂತ್ಕೋ. ವಾಕ್ಯ ಓದ್ತಾ ಇದೆಯಲ್ಲ, ಬಲವಾಗಿ ನಿಂತ್ಕೋ. ವಾಕ್ಯ ಕೇಳ್ತಾ ಇದೆಯಲ್ಲ, ಬಲವಾಗಿ ನಿಂತ್ಕೋ, ಸ್ಥಿರವಾಗಿ ನಿಂತ್ಕೋ. ಇದೇ ನಿನ್ನ ಗರಿಗಳ ಹಬ್ಬ ರೀ. ಇದೇ ನಿನ್ನ ಪಾಮ್ ಸಂಡೇ. ನೀನು ಬಲವಾಗಿ ನಿಲ್ಲಬೇಕು. ರಾಜಾದಿರಾಜನಾದ ದೇವರು ನಿನ್ನ ಹೃದಯದಲ್ಲಿ, ನಿನ್ನ ಜೀವನದಲ್ಲಿ ಪ್ರವೇಶ ಮಾಡಬೇಕು. ಇದೇ ಪಾಮ್ ಸಂಡೇ.